ಕಾರ್ಯಕ್ರಮದ ಎಲ್ಲ ವಿಡಿಯೋಗಳನ್ನು ದೇಶಾದ್ಯಂತ ಅಲ್ಲ ಪ್ರಪಂಚಾದ್ಯಂತ ಕಳಿಸ್ತಕ್ಕಂಥ ಕಡಕೋಳು ಚಾನಲ್ನ ಅಂಬರೀಷ್ ಅವರೇ, ಗ್ರಾಮದ ಸಮಸ್ತ ಹಿರಿಯರೇ, ಬುದ್ಧಿಜೀವಿಗಳೇ, ಅಕ್ಕ ತಂಗಿಯರೇ, ತಾಯಂದಿರೇ, ನಿಮ್ಮೆಲ್ಲರ ಹೃದಯದಲ್ಲಿ ವಾಸನಾಗಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು. ಇವತ್ತು ಬಹಳಷ್ಟು ಜನ ಸುತ್ತಮುತ್ತ ಊರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಇಲ್ಲಿ ಬಂದ್ದಾರೆ, ಗಂಡಸು ಮಕ್ಕಳು ಬಂದಿದ್ದಾರೆ. ಯಾವ ಪ್ರಕಾರ ಗಂಡನ ಮನೆಯನ್ನು ಬಿಟ್ಟು ಕೆಲವು ದಿನಗಳ ಕಾಲ ತವರು ಮನೆಗಿರ್ಬೇಕಂತ ಏಳೂರಿನ ತಾಯಿ ಬಂದಾಳಲ್ಲ, ಆ ತವರು ಮನೆಗೆ ಬಂದಿರತಕ್ಕಂಥ ತಾಯಿ ನೋಡಕ್ಕೆ ನೀವೆಲ್ಲರೂ ಕೂಡ ತವರು ಮನೆಗೆ ಇವತ್ತು ಬಂದಿರಿ. ಅಂಥ ಒಂದು ಪುಣ್ಯಪ್ರದ ಪ್ರಸಂಗದಲ್ಲಿ ಇವತ್ತು ಪುರಾಣ ಮಂಗಲ ಆಗ್ತದೆ. ಮಂಗಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ವಲ್ಪ ವಿಷಯಗಳನ್ನು ನಿಮಗೆ ಹೇಳಬೇಕು. ನಿನ್ನೆ ದಿವಸ ನಾನು ಹೇಳಿದ್ದೆ 7 ಗಂಟೆ ಕರೆಕ್ಟ್ ಪುರಾಣ ಚಾಲು ಮಾಡ್ತೀವಿ ಅಂತ ಹೇಳಿದ್ದೆ. ಇದು ನಾವು ಅಂದ್ಕೊಂಡ್ವಿ, ಸಮಿತಿಯವರು ಅಂದ್ಕೊಂಡ್ರು. ಅಕ್ಕಿನ ಮನಸ್ಸಿನಾಗ 8ಕ್ಕೆ ಅದ. ಮತ್ತೆ ಮಾಡ್ರಿ ನೀವು 7ಕ್ಕೆ ಮಾಡ್ತೀರಿ ಮಾಡ್ರಪ್ಪ. ಯಾಕಂದ್ರೆ ನಮ್ಮ ಇಚ್ಛೆ ಬೇರೆ, ದೇವರ ಇಚ್ಛೆ ಬೇರೆ. ನಾವು ಅಂದ್ಕೊಂಡದ್ದು ಯಾವುದೋ ಆಗಲಿಕ್ಕಿಲ್ಲ, ಆದರೆ ದೇವರು ಏನು ಅನ್ಕೊಂತಾನೆ ಅದು ಆಗಬೇಕು. ಆ ಪ್ರಕಾರವಾಗಿ ಇವತ್ತು ಸ್ವಲ್ಪ ಒಂದು ಅರ್ಧ ಗಂಟೆ ತಡವಾಗಿ ಪುರಾಣ ಪ್ರಾರಂಭವಾಗಿದೆ. ಕರೆಂಟ್ ಬಂದಿಲ್ಲ. ನಿನ್ನೆ ದಿವಸ ಹೇಳಿದ ಹಾಗೆ ಪುರಾಣವನ್ನು ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಗ್ರಾಮ ಪ್ರದಕ್ಷಿಣೆ ಸಾಯಂಕಾಲ ನಡೀತು. ಯಾವ ಊರಿನಲ್ಲಿ ತನ್ನ ಚರಿತ್ರೆಯನ್ನು ಕೇಳ್ತಾರಲ್ಲ, ಯಾವ ಊರಿನಲ್ಲಿ ಈ ಪುರಾಣ ನಡೀತದಲ್ಲ, ಆ ಊರನ್ನು ಒಂದು ಸಲ ಕಣ್ತುಂಬ ನೋಡ್ಬೇಕಂತ ತಾಯಿಗೆ ಆಸೆ ಇರ್ತದೆ. ಹಾಗೆ ಗ್ರಾಮ ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದು ಪ್ರಾತಿನಿಧಿಕವಾಗಿ ನಿಮ್ಮೆಲ್ಲರ ಸ್ವರೂಪದಲ್ಲಿ 2 ಮುತ್ತೈದೆಯರಿಗೆ ಪೂಜೆಯನ್ನು ಕೂಡ ಮಾಡಿದ್ದು ಇವತ್ತಾಗಿದೆ. ನಾವು ಹೇಳಿರ್ತಕ್ಕಂಥ ಯಾವ ಮಾತುಗಳನ್ನು ಕೂಡ ಸಮಿತಿಯವರು ಅಲ್ಲಗಳಿಲ್ಲ, ಯಥಾ ಪ್ರಕಾರ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಮಂಗಲ. ನಿನ್ನೆ ತನಕ ಬರೀ ಶುಂಭ, ನಿಶುಂಭ, ರಕ್ತಬೀಜ, ಮಧು, ಕೈಟವ, ಚಿಕ್ಷುರ, ಬಿಡಾಲ, ಚಂಡ, ಮುಂಡ, ಒಬ್ಬರಿಗಿಂತ ಒಬ್ಬರು ಬಲವಾದ ರಾಕ್ಷಸರನ್ನು ಕೆಲವರನ್ನು ಕಾಯಿಯ ರೂಪದಲ್ಲಿ ಕೊಂದ್ವಿ, ಕೆಲವರನ್ನು ಕುಂಬಳಕಾಯಿ ರೂಪದಲ್ಲಿ ಕೊಂದ್ವಿ. ರಕ್ತದ ಹೊಳೆ ಹರಿಯಿತು, ಎಲುಬಿನ ರಾಶಿಯೇ ಬಿದ್ದಿತ್ತು. ಏನೋ ಅದ್ಭುತವಾಗಿರ್ತಕ್ಕಂಥ ಕೆಲವರನ್ನು ಕಾಳಿಯ ವೇಷದಲ್ಲಿ, ಕೆಲವರನ್ನು ಸರಸ್ವತಿಯ ರೂಪದಲ್ಲಿ, ಕೆಲವರನ್ನು ದುರ್ಗಿಯ ರೂಪದಲ್ಲಿ, ಕೆಲವರನ್ನು ಹೇಮಾವತಿಯ ರೂಪದಲ್ಲಿ, ಒಟ್ಟಿನಲ್ಲಿ ದೇವಾನುದೇವತೆಗಳಿಗೆ ಬಂದಿರತಕ್ಕಂಥ ಸಮಸ್ತ ದುಃಖಗಳನ್ನು ತಾಯಿ ಬಿಟ್ಟು ಪುರಾಣವನ್ನು ಹೇಳುವ ದಿವಸ ಮೊದಲಿನಿಂದ ಹಿಡಿದು ಕೊನೆಯ ತನಕ ನಾನು ಒಂದು ಮಾತನ್ನು ನಿಮಗೆ ಹೇಳಿದ್ದೆ. ಅದೇನು ಸೌಂಡ್ ಬರ್ತದೆ? ರಾಕ್ಷಸರು ಅಂದರೆ ರಾಕ್ಷಸರು ಅಂದರೆ 20 ಫೀಟು 30 ಫೀಟ್ ಎತ್ತರ ಇರ್ತಾರ. ಬಾಯೊಳಗೆ ಹಿಂಗೆ ಕೋರೆ ಹಲ್ಲುಗಳು ಬಂದಿರ್ತಾವ, ತಲೆ ಮೇಲೆ ಕೋಡು ಬಂದಿರ್ತದ, ಕರ್ರಗಿರ್ತಾರ, ಕೆಂಪಗಿರ್ತಾರ ಅಂತಕ್ಕಂಥ ಮಾತು ರಾಕ್ಷಸರು ಅವರಲ್ಲ. ನಿಮ್ಮ ಹೃದಯದಲ್ಲಿ ಅಡಗಿರ್ತಕ್ಕಂಥ ದುರ್ಗುಣಗಳೇ ರಾಕ್ಷಸರು ಅನ್ನೋ ಮಾತನ್ನು ಪ್ರತಿ ದಿವಸನೂ ಹೇಳಿರಿ. ಶುಂಭನಿಗೊಂದು ಗುಣ, ನಿಶುಂಭನಿಗೊಂದು ಗುಣ, ರಕ್ತಬೀಜನಿಗೊಂದು ಗುಣ, ಚಿಕ್ಷುರ ಅಂದ್ರೆ ಕಾಮ, ರಸಿಲೋಮ ಅಂದ್ರೆ ಆಸೆ, ರುದಗ್ರ ಅಂದ್ರೆ ಸಿಟ್ಟು. ಇವೆಲ್ಲ ಗುಣಗಳು ನಮ್ಮ ಹೃದಯದಲ್ಲಿ ಕೂಡ ಮನೆ ಮಾಡಿರೋದ್ರಿಂದ ನಾವು ಕೂಡ ಏನು ತಪ್ಪು ತಿಳ್ಕೊಬೇಡ್ರಿ, ನಾವು ಕೂಡ ರಾಕ್ಷಸರ ಸ್ವರೂಪವಾಗಿದ್ದೀವಿ. ಆ ಗುಣಗಳು ಬಯಲಿಗೆ ಬರಲಾರ್ದಂಗೆ ನಡ್ಕೊಂಡ್ರೆ ದೇವಿ ಪುರಾಣವನ್ನು ಚಿದಾನಂದರು ಬರೆದದ್ದಕ್ಕೂ, ನೀವು ಹಚ್ಚಿದ್ದಕ್ಕೂ, ನಾನು ಹೇಳಿದ್ದಕ್ಕೂ, ನೀವು ಕೇಳಿದ್ದಕ್ಕೂ ಸಾರ್ಥಕ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಅದನ್ನು ಕಡಿಮೆ ಮಾಡಿಕೊಳ್ಳಬೇಕು. ಮಂಗಳಕ್ಕೆ ಮಂಗಳವೆನಿಪ ವೇದಾಂಗ ರೂಪಿಣಿಯಾದ ಮಹಿಮೆ ಮಂಗಳೆಂದನೆ ಹೇಳಿದನು ಮಾಹೇಶ ವೃಷಭಂಗೆ. ಮೊದಲನೇ ಅಧ್ಯಾಯದಲ್ಲಿ ನಂದಿ ಬಂದು ಭಗವಂತನಿಗೆ ಕೇಳಿದಪ್ಪ, ಹೇಳಬಹುದೇ ದೇವಿ ಚರಿತೆಯ, ಹೇಳಬಹುದೇ ಕಿವಿಯಲ್ಲಿ ದೇವಿಯ ಚರಿತ್ರೆಯನ್ನು. ಪರಮಾತ್ಮನಿಗೆ ಕೇಳಿದ್ದ ಈ ತಾಯಿಯ ಚರಿತ್ರೆಯನ್ನು
ನನಗೆ ನೀನು ಹೇಳಬಹುದೇ ಅಂತಕ್ಕಂಥ ಮಾತು ಕೇಳಿದಾಗ ಪರಮಾತ್ಮ ಒಂದು ಮಾತಂದ, ಕಿವಿಯಲ್ಲಿ ಹೇಳಿದ್ರೆ ನಿನಗೊಬ್ಬನಿಗೆ ಕಾಣ್ತದೆ, ಕಿವಿಯಲ್ಲಿ ಹೇಳಿದರೆ ನಿನಗೊಬ್ಬನಿಗೆ ಕೇಳ್ತದ, ನಾನು ಸಮಸ್ತ ಜಗತ್ತಿಗೆ ಗೊತ್ತಾಗುವಂತೆ ಈ ಕಥೆಯನ್ನು ಹೇಳ್ತೇನೆ ಅಂತ ನಂದಿಗೆ ಮಹೇಶ್ವರ ಹೇಳಿದ ಕಥೆಯನ್ನು, ಚಿದಾನಂದ ಅವಧೂತರು ಬರೆದಂಥದ್ದನ್ನು ನಾನು ನನಗೆ ತಕ್ಕ ಮಟ್ಟಿಗೆ ಹೇಳಿದ್ದನ್ನು ನೀವೆಲ್ಲ ಕೇಳಿದಿರಿ. ಈಕೆಯನ್ನು ದುರ್ಗಾ ಅಂತಾರ, ಪಾರ್ವತಿ ಅಂತಾರ, ಭ್ರಮರಾಂಬೆ ಅಂತಾರ, ಜಗನ್ಮೋಹಿನಿ ಅಂತಾರ, ಮಹಾಕಾಳಿ ಅಂತಾರ, ಭಾರ್ಗವಿ ಅಂತಾರ, ಆರ್ಯ ಅಂತಾರ, ಭಗವತಿ ಅಂತಾರ, ಕುಮಾರಿ ಅಂತಾರ, ಮಹಿಷೋನ್ಮರ್ದಿನಿ ಅಂತಾರ, ಚಾಮುಂಡಿ ಅಂತಾರ, ಚಂಡಿ ಅಂತಾರ, ಮಹಾಲಕ್ಷ್ಮಿ ಅಂತಾರ, ಸರಸ್ವತಿ ಅಂತಾರ, ಏಳೂರು ತಾಯಮ್ಮ ಅಂತಾರ, ಗ್ರಾಮದೇವಿ ಅಂತಾರ, ದ್ಯಾವಮ್ಮ ಅಂತಾರ. ಎಷ್ಟು ಹೆಸರುಗಳ ತಾಯಿಗೆ. ಯಾವ ಊರಿನಲ್ಲಿ ಯಾವ ಹೆಸರಿನಿಂದ ಕರೆದರೂ ಕೂಡ ಅದು ಒಬ್ಬ ತಾಯಿಗೆ ಮುಟ್ಟುತ್ತದೆ. ಆ ಪ್ರಕಾರ ನಿಮ್ಮೂರಿನಲ್ಲಿ ಈಕಿನೇನಂತ ಕರಿತೀರಿ ಅಂತಂದ್ರೆ ಏಳೂರು ತಾಯಮ್ಮ, ಏಳೂರು ನಮ್ಮವ್ವ, ಏಳೂರು ಗ್ರಾಮದೇವಿ ಅಂತ ಕರಿತೀರಿ. ನಿಮ್ಮ ನಮಸ್ಕಾರ, ನಿಮ್ಮ ನೈವೇದ್ಯ, ನಿಮ್ಮ ಅರ್ಪಣೆ ಎಲ್ಲವೂ ಕೂಡ ಒಬ್ಬ ತಾಯಿಗೆ ಮುಟ್ತದ. ಯಾವ ತಾಯಿ ಅಂದರೆ ಈ ಬ್ರಹ್ಮಾಂಡಕ್ಕೆ ಜನ್ಮ ಕೊಟ್ಟು ಮನುಕುಲವನ್ನು ಸದಾವಕಾಲ ರಕ್ಷಣೆ ಮಾಡತಕ್ಕಂಥ ತಾಯಿ. ಪುರಾಣದಲ್ಲಿ ನಾನು ಪ್ರತಿ ದಿವಸನೂ ಕೂಡ ಒಂದು ಮಾತು ಹೇಳ್ತಾ ಇದ್ದೆ, ಈ ಜಗತ್ತನ್ನು ಕಾಯ್ತಕ್ಕಂಥ ತಾಯಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆದಿಶಕ್ತಿ ಜಗನ್ಮಾತೆ ಯಾವ ಪ್ರಕಾರ ಗರ್ಭಗುಡಿಯಲ್ಲಿ ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾಳಲ್ಲ, ಅದೇ ಪ್ರಕಾರ ನಮ್ಮನ್ನು ಕಾಯ್ತಕ್ಕಂಥ, ಸದಾಕಾಲ ಕಾಯ್ತಕ್ಕಂಥ ಎರಡು ಕಣ್ಣುಗಳು ನಿಮ್ಮ ಮನೆಯಲ್ಲಿರ್ತದೆ. ಅದೇ ಜೀವಂತವಾಗಿರ್ತಕ್ಕಂಥ ನಮ್ಮ ತಾಯಿ, ಜನ್ಮ ಕೊಟ್ಟ ತಾಯಿ, ಗರ್ಭಗುಡಿಯ ತಾಯಿ. ಈ ಇಬ್ಬರ ಹೃದಯದಲ್ಲಿ ಯಾವ ವ್ಯತ್ಯಾಸ ಕೂಡ ಇಲ್ಲ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಭಾಳ ಜನ ಹುಟ್ಟ್ಯಾರ, ಆದರೆ ಕೆಟ್ಟ ತಾಯಿ ಇವತ್ತಿನ ತನಕ ಹುಟ್ಟಿಲ್ಲ. ನನ್ನ ಮಗ ಹಾಳಾಗಲಿ, ನನ್ನ ಮಗ ಸತ್ಯಾನಾಶ ಆಗಲಿ, ನನ್ನ ಮಗ ದಿಕ್ಕೇಡಿ ಆಗಲಿ, ಪರದೇಶ ಆಗಲಿ ಅಂತಕ್ಕಂಥ ಒಬ್ಬ ತಾಯಿ ಇಲ್ಲಿ ತನಕ ಜನ್ಮ ತಾಳಿಲ್ಲ. ಆದರೆ ತಾಯಿಯನ್ನು ಕೆಟ್ಟದ್ದಾಗಿ ನಡೆಸ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಮಕ್ಕಳು ನಮಗೆ ನೋಡಲಿಕ್ಕೆ ಸಿಗ್ತಾರೆ. ಹಾಗೆ ಅಂಥ ತಾಯಿಯನ್ನು ಗೌರವ ಕೊಡೋದ್ರ ಜೊತೆಗೆ ದೇವಸ್ಥಾನಕ್ಕೆ ಬಂದು ಕಾಯಿ ಕರ್ಪೂರ ಮಾಡೋದು ಎಷ್ಟು ಮುಖ್ಯವೋ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋದು ಎಷ್ಟು ಮುಖ್ಯವೋ, ಮನೆಯಲ್ಲಿರ್ತಕ್ಕಂಥ ತಾಯಿಯನ್ನು, ತಂದೆಯರನ್ನು, ಹಿರಿಯರನ್ನು ಗೌರವ ಕೊಡೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಮೊನ್ನೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಲ್ಲ, ಮಹಾಕುಂಭ. ಒಬ್ಬ ದುಷ್ಟ ಏನು ಮಾಡ್ಯಾನಂದ್ರ, ತಾಯಿಗೆ ಆರಾಮಿಲ್ಲ ಅಂಥೇಳಿ ಆಕೆ ಕೈಕಾಲುಗಳನ್ನು ಕಟ್ಟಿ ಹಾಕಿ ಒಂದು ಕೋಲ್ಯಾಗ ಕೀಲಿ ಹಾಕಿ ಪ್ರಯಾಗರಾಜಕ್ಕೆ ಹೋಗಿದ್ದಂತ ಪುಣ್ಯ ದರ್ಶನ ಮಾಡಲಿಕ್ಕೆ. ಹೆತ್ತ ತಾಯಿಯನ್ನು ಮನೆಯಲ್ಲಿಟ್ಟು ಕೂಳು ನೀರು ಮಾಡಿ ದೇವಸ್ಥಾನಕ್ಕೆ ಬಂದು ಕಾಯಿ ಕರ್ಪೂರ ಮಾಡಿದರೆ ಆ ತಾಯಿ ನಿಮಗೆ ಕಾಣ್ತಾಳೇನೋ ಹುಚ್ಚ? ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, ಹೋಗುವಾಗ ಮಣ್ಣು ಬರುವಾಗ ಮಣ್ಣು, ಬಂದು ಹೋಗುವ ನಡುವೆ ಕಾಯುವುದು ತಾಯಿಯ ಕಣ್ಣು. ಅದೊಂಥರ ಮನೆಯೊಳಗಿರ್ತಕ್ಕಂಥ CC ಕ್ಯಾಮ್ರಾ ಇದ್ದಂಗೆ. ನನ್ನ ಮಗ ಎಲ್ಲಿಗೆ ಹೋದ, ಏನು ಮಾಡಿದ, ಎಲ್ಲಿ ಬಿದ್ದ, ಎಲ್ಲೆದ್ದ, ಎಲ್ಲಿ ರಕ್ತ ಬಂತು ಅಂತ ಸದಾವ ಕಾಲ ಕಾಯ್ತಕ್ಕಂಥ ತಾಯಿ ಮನೆಯಲ್ಲಿದ್ದಂಗೆ ಈ ತಾಯಿ ಕೇವಲ ಹಂಚಿನಾಳ ಗ್ರಾಮವನ್ನು ಮಾತ್ರ ಕಾಯ್ತಾಳಂತ ತಿಳ್ಕೊಂಡ್ರೆ ಅದು ತಪ್ಪಾಗ್ತದೆ. ಮತ್ತು ನೀವು ಪುರಾಣ ಮಾಡಿದ್ರಲ್ಲ, ಎಷ್ಟು ಖರ್ಚು ಬಂದದ ನನಗೆ ಗೊತ್ತಿಲ್ಲ. ಈ ಎಲ್ಲ ಖರ್ಚು ಮಾಡಿ ನಮ್ಮೂರಿಗೆ ಒಳ್ಳೆಯದಾಗಲಿ ಯವ್ವ ಅಂತ ನೀವು ಯಾರೂ ಅಂತಿಲ್ಲ. ನಿಮ್ಮ ಭಾವನೆಯಲ್ಲಿ, ನಿಮ್ಮ ಮನದಲ್ಲಿ ಏನಂದ್ರೆ ಸಮಸ್ತ ಜಗತ್ತಿಗೆ ಒಳ್ಳೆಯದಾಗಲಿ, ಸರ್ವೇ ಜನಃ ಸುಖಿನೋ ಭವಂತು. ಹಂಚಿನಾಳಕ್ಕೆ ಒಳ್ಳೆಯದಾಗಲಿ, ಯತ್ನಾಳಕ್ಕೆ ಕೆಟ್ಟದಾಗಲಿ ಅಂದಿರೇ ಇಲ್ಲ. ಅಥವಾ ಯತ್ನಾಳಕ್ಕೆ ಒಳ್ಳೆಯದಾಗಲಿ, ಕೈನೂರು ಕೆಟ್ಟದಾಗಲಿ ಅಂದಿಲ್ಲ. ಅರ್ಥ ಏನಂತಂದರೆ, ನಮ್ಮ ಮನಸ್ಸು ಯಾವತ್ತೂ ಕೂಡ ವಿಶಾಲವಾಗಿದ್ದಷ್ಟು ತಾಯಿಗೆ, ಭಗವತಿಗೆ ಸಂತೋಷ ಆಗ್ತದೆ. ನೀವೇನು ಹಣ್ಣು ಕೊಟ್ರಿ, ಬಾಳೆಹಣ್ಣು ಸುಲಿದದ್ದು ಕೊಟ್ಟರು, ಕೊಳತದ್ದು ಕೊಟ್ಟರು, ಹೆಂಗೆ ಡಜನ್ ತಂದ್ರಿ, ಮಾವಿನ ಹಣ್ಣು ಹೆಂಗಿದ್ದು, ದ್ರಾಕ್ಷಿ ಸಣ್ಣ ಇದ್ದುವ, ನೀವು ಕೊಡ್ರಿ, ಕೊಡ್ಲಕ್ಕೆ ಬೇಡಂಗಿಲ್ಲ. ಅದು ಯಾವುದನ್ನು ಕೂಡ ತಾಯಿ ಗಮನಿಸಂಗಿಲ್ಲ. ಆ ಕೊಡುವುದರ ಹಿಂದೆ ನಿಮಗಿರ್ತಕ್ಕಂಥ ಭಕ್ತಿ ಒಂದನ್ನೇ ಆಕಿ ನೋಡ್ತಾಳೆ ಹೊರತಾಗಿ ಮತ್ತಾವುದನ್ನು ಕೂಡ ಆಕಿ ನೋಡಂಗ. ಅದಕ್ಕೆ ಮನೆಯಲ್ಲಿ ನೈವೇದ್ಯ ಮಾಡುವಾಗ ನಾನು ಹೇಳಿ, ನೀವು ಭಾಳ ಸಲ ಹೇಳೀನಿ, ನೈವೇದ್ಯ ಮಾಡುವಾಗ ಯವ್ವ ನೀ ಏನು ಕೊಟ್ಟಿದಿ ಅದು ನಿನಗೆ ಕೊಟ್ಟಿನಿ. ನೀನು ಕೊಟ್ಟ ಬ್ಯಾಳಿ, ನೀನು ಕೊಟ್ಟ ಬೆಲ್ಲ, ನೀನು ಕೊಟ್ಟ ಕಣಕ, ನೀನು ಕೊಟ್ಟ ಗೋಧಿ ತಂದು ಸ್ವಲ್ಪ ಹಿಂಗೆ ಕೂಡಿಸಿ ಒಂದಿಷ್ಟು ಹಂಚಿನ ಮೇಲೆ ಬೆಚ್ಚಗೆ ಮಾಡಿ ನಿನ್ನ ಮುಂದಿಟ್ಟಿನ ತಾಯಿ. ತುಪ್ಪ ಇತ್ತು ಇಲ್ಲ ಪ್ರಶ್ನೆ ಇಲ್ಲ,
ತುಪ್ಪ ಹಾಕಿ ನೈವೇದ್ಯ ಮಾಡ್ಬೇಕಂತ ಶಾಸ್ತ್ರ ಹೇಳ್ತದ. ಇಲ್ಲ ಏನು ಮಾಡ್ತೀರಿ? ಕೊಡುವ ಶಕ್ತಿ ಭಗವತಿ ಕೊಟ್ಟಿಲ್ಲಲ್ಲ, ಅದಕ್ಕೋಸ್ಕರ ನಾನು ಕೊಟ್ಟಿರ್ತಕ್ಕಂಥದ್ದನ್ನು ನೀನು ಸ್ವೀಕಾರ ಮಾಡೋ ದೃಷ್ಟಿಯಿಂದ ನಾನು ಗುಡಿಯಲ್ಲಿ ಬಂದಾಗ ನೋಡಿದೆ, ಇಲ್ಲಿ ಬಿಸ್ಕಿಟ್ ಯಾಕಿಟ್ಟಾರ ಅಂತ ಕೇಳಿದೆ ಮಹೇಶಿನ. ಬಿಸ್ಕಿಟ್ ನೋಡ್ರಿ, ಮನುಷ್ಯ ಹೆಂಗಿದ್ದಾನಂತಂದ್ರೆ ನಮಗೆ ಏನು ಬೇಕೋ ಅದನ್ನು ದೇವರಿಗೆ ಬೇಕು ಅಂತ ತಿಳ್ಕೊಂಡವ್ರು ನಾವು. ಭಾಳ ಚಂದದ ಭಕ್ತಿ. ಭಕ್ತ ವತ್ಸಲನೆಂಬ ಬಿರುದು ಪಡೆದ ಮೇಲೆ ಭಕ್ತರ ಅಧೀನರಾಗಿರಬೇಡವೇ? ಒಂದು ಸಲ ಭಕ್ತರ ಮೇಲೆ ಪ್ರೀತಿ ಇಟ್ಟಿದ್ದೆ ನಮ್ಮವ್ವ, ನಾ ಏನು ಕೊಡ್ತೀನಿ ಅದು ತಿನ್ನಬೇಕು. ಪಾರ್ಲೆ ಕೊಟ್ಟರು ತಿನ್ನಬೇಕು, ಗುಡ್ಡೆ ಕೊಟ್ಟರು ತಿನ್ನಬೇಕು, ಚಾಕ್ಲೇಟ್ ಕೊಟ್ಟರು ತಿನ್ನಬೇಕು, ಪಾಪಿನ್ಸ್ ಕೊಟ್ಟರು ತಿನ್ನಬೇಕು. ಅವೆಲ್ಲ ನಾನು ನೋಡಿದೆ. ಬಹುಶಃ ನಾನು ಇಲ್ಲಿ ತನಕ ಎಷ್ಟು ಪುರಾಣ ಹೇಳಿನಿ, ಯಾವ ಗುಡಿಯಾಗರೂ ದೇವರು ಮುಂದೆ ಬಿಸ್ಕಿಟ್ ಚಾಕ್ಲೇಟ್ ಇಟ್ಟದ್ದು ನೋಡಿದ್ದಿಲ್ಲ. ಅದನ್ನು ಹಂಚಿನಾಳದಲ್ಲಿ ಪ್ರತ್ಯಕ್ಷವಾಗಿ ನೋಡಿದೆ. ಯಾಕಂದ್ರೆ ನಮ್ಮ ಭಕ್ತಿ ಅಂಥದ್ದು. ದೇವಿ, ಈ ಚಾಕ್ಲೇಟ್ ತಿಂದು ನೀನು ತೃಪ್ತಿ ಆಗು, ಈ ಬಿಸ್ಕಿಟ್ ತಿಂದು ತೃಪ್ತಿ ಆಗು. ಸಣ್ಣ ಪುಡುಕ ಕೊಟ್ಟರು ಅಷ್ಟೇ, ದೊಡ್ಡ ಪುಡುಕ ಕೊಟ್ಟರು ಅಷ್ಟೇ, ಪಾರ್ಲೆ ಕಂಪನಿ ತಂದು ಆಕಿನ ಮುಂದಿಟ್ಟರು ಅಷ್ಟೇ. ಯಾಕಂದ್ರೆ ಎಲ್ಲವೂ ಅಕ್ಕಿದೆ. ಈ ಭಾವದಿಂದ 11 ದಿವಸಗಳ ಕಾಲ ನೀವು ಪೂಜೆ ಮಾಡಿ ಇವತ್ತು ತಾಯಿಯ ಭಗವತಿಯ ಪುರಾಣವನ್ನು ಮಂಗಲ ಮಾಡ್ತಾ ಇದ್ದೀವಿ. ಈ ದೇವಿಯನ್ನ ಅತ್ಯಂತ ಪ್ರೀತಿ ಭಕ್ತಿಯಿಂದ ಯಾರು ಮನೆಯಲ್ಲಿ ಆರಾಧನೆ ಮಾಡ್ತಾರ, ಮಾತುಗಳು ಇವತ್ತು ಕಡಿಮೆ ಇರ್ತಾವ. ನಮಗೆ ಸಮಿತಿಯವ್ರು ಹೇಳ್ಯಾರ, ಸ್ವಲ್ಪ ಜಲ್ದಿ ಮುಗಿಸ್ರಿ ಅಂದಿಲ್ಲ, ಬರೀ ಜಲ್ದಿ ಅಂದಾರಂದ್ರೆ ತಿಳ್ಕೊಬೇಕು ನಾವು. ಅದು ಜಲ್ದಿ ಮುಗಿತದೋ ಯಾವಾಗ ಮುಗಿಸ್ಕೊಂತಾಳೆ ಆಕಿಗೆ ಗೊತ್ತದು. ಮತ್ತು ಒಳಗೊಳಗೆ ಏನು ಹೇಳ್ಯಾರಂದ್ರೆ, ಇವತ್ತು ರಾತ್ರಿ ಬಾರತನ ಬಿಡಬೇಡ್ರಿ ಅಂದಾರ ಅವರು. ನಡೀತದ? ಎದಿ ಹೊಡಿಬೇಡ್ರಿ. ಭಾಳಷ್ಟು ಕಾರ್ಯಕ್ರಮಗಳವ, ಸನ್ಮಾನಗಳಿರ್ತಾವ. ದೇವಿಯನ್ನು ಯಾರು ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಪೂಜೆ ಮಾಡ್ತಾರಲ್ಲ, ಅವರನ್ನು ಕಾಯುವ ಹೊಣೆ ಅಕ್ಕಿದವ. ಇದು ಶತಸಿದ್ಧವಾಗಿರ್ತಕ್ಕಂಥ ಮಾತು. ಈ ಪುರಾಣವನ್ನು ಬರೆದಿರ್ತಕ್ಕಂಥ ಚಿದಾನಂದ ಅವಧೂತರು ಅನ್ಯಥಾ ಶರಣಂ ನಾಸ್ತಿ, ನಿನ್ನ ಹೊರತು ನನಗೆ ಯಾರೂ ಗತಿ ಇಲ್ಲ ಯವ್ವ ಅಂತ ಹೇಳಿ ಆಕಿನ ಪಾದದ ಮೇಲೆ ಬಿದ್ರ ತಾಯಿ ಕತ್ತಿಯನ್ನು ಹೆಗಲ ಮೇಲಿಟ್ಟು ಅವ್ರನ್ನ ಕಾಯ್ತಾ ಇದ್ಲಂತ. ಹಗಲ 12 ತಾಸು, ರಾತ್ರಿ 12 ತಾಸು ಅವ್ರನ್ನ ಕಾಯ್ತಿದ್ಲಂತ. ಸಿಡ್ಲು ಬಂದ್ರೆ ಕೈ ಅಡ್ಡಿ ಹಿಡಿತಿದ್ಲಂತ, ಗುಡುಗು ಬಂದ್ರೆ ಕಿವಿ ಮುಸ್ತಿದ್ಲಂತ, ಗಾಳಿ ಮಳೆಗಳು ಬಂದ್ರೆ ಛತ್ರಿ ಹಿಡಿದು ಚಿದಾನಂದ ಅವಧೂತರನ್ನು ಕಾಯ್ತಾ ಇದ್ರಂತಂದ್ರೆ ಅವರೆಷ್ಟು ಪುಣ್ಯ ಮಾಡಿರಬೇಕು. ಮತ್ತು ನೀವು ಆ ಪುಣ್ಯ ನೀವು ಮಾಡಿಲ್ಲ ಅಂತ ತಿಳ್ಕೊಬೇಡ್ರಿ, ನೀವು ಪುಣ್ಯ ಮಾಡಿರಿ. ಕೊಡುವಾಗ ಆ ಭಕ್ತಿ ಅಂತಕ್ಕಂಥದ್ರೆ ಇದಕ್ಕೆ ಜೀವನ್ಮುಕ್ತಿ ಅಧ್ಯಾಯ ಅಂತ ಕರೀತಾರೆ. ಯಾರು ಸದಾವಕಾಲ, ನೀವು ಸದಾವಕಾಲ ಅಂತಂದ್ರೆ ಈ ಮಾತು ಭಾಳ ಚಂದ ತಿಳ್ಕೊಡ್ರಿ. ಮನ್ಯಾಗ ಜಗಲಿ ಮ್ಯಾಲೆ ಇಟ್ಟಿರ್ತಕ್ಕಂಥ ದೇವರನ್ನು ನಾವು ಯಾವಾಗ ಪೂಜೆ ಮಾಡ್ತೀವಿ, ಯಾವಾಗ ನೆನಿತೀವಿ ಅಂದ್ರೆ ಜಳಕ ಮಾಡಿ ಮಡಿ ಉಟ್ಕೊಂಡು ಒಳಗೆ ಹೋದಾಗ ಅಷ್ಟೇ ನಮ್ಮ ದೇವ್ರ ನೆನಪಾಗ್ತದೆ. ಹೌದು. ಅಕ್ಟೋಬರ್ ಬಂದಾಗ ಗಾಂಧಿ ನೆನಪಾಗ್ತಾರೆ, 15 ಆಗಸ್ಟ್ ಬಂದಾಗ ಸ್ವಾತಂತ್ರ್ಯ ನೆನಪಾಗ್ತದೆ, 26 ಜನವರಿ ಬಂದಾಗ ಗಣರಾಜ್ಯೋತ್ಸವ ನೆನಪಾಗ್ತದೆ, ಅಕ್ಷಯ ತೃತೀಯ ಬಂದಾಗ ಬಸವಣ್ಣ ನೆನಪಾಗ್ತದೆ. ಅಂದಂಗೆ ಜಳಕ ಮಾಡಿದಾಗ ಅಷ್ಟೇ ನಮಗೆ ದೇವ್ರ ನೆನಪಾಗ್ತದೆ. ಅದು ಕೂಡ ಬೇಕು ಬೇಡ ಮನಸ್ಸಿಲ್ಲದೆ ಮನಸ್ಸು ಪೂಜೆ ಮಾಡಿ ಒಂದಿಷ್ಟು ಗಂಧ ಹಚ್ಚಿ ಒಂದಿಷ್ಟು ಊದಿನ ಕಡ್ಡಿ ಬೆಳಗಿ ಮರುದಿವ್ಸ ಮುಂಜಾನೆ ತನಕ ದೇವ್ರನ್ನ ಯಾರೂ ಕೇಳಂಗಿಲ್ಲ. ಇದು ಗೊತ್ತಿರಲಿ. ಅಂಥ ಭಕ್ತಿಗೆ ಭಗವಂತ ಒಲಿಯಂಗಿಲ್ಲ. ನೀವು ಕೇಳ್ಬೋದು, ಅಂದ್ರೆ 24 ತಾಸು ದೇವ್ರ ಮನೆಗೆ ಇರಬೇಕೇನ್ರಿ? ಮುಂಜಾನೆ 6 ಗಂಟೆಯಿಂದ ಮರುದಿವ್ಸ ಮುಂಜಾನೆ 6 ಗಂಟೆ ತನಕ ದೇವ್ರ ಮನೆಗೆ ಇರುವಂತ ನಾನು ಹೇಳಂಗಿಲ್ಲ, ಚಿದಾನಂದ ಅವಧೂತರು ಹೇಳಂಗಿಲ್ಲ. ಎಲ್ಲಿ ಯಾವ ಕೆಲಸವನ್ನು ಮಾಡುವಾಗನೂ ಕೂಡ ಅದನ್ನು ಭಗವತಿಯ ಹೆಸರಿನಲ್ಲೇ ಮಾಡ್ರಿ ಅಂತ ಹೇಳ್ತಾರೆ. ನೌಕರಿ ಮಾಡ್ರಿ, ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಪುರಾಣ ಹೇಳ್ರಿ, ಪೇಟಿ ಬಾರಿಸ್ರಿ, ತಬಲಾ ಬಾರಿಸ್ರಿ, ಹಾಡು ಹಾಡ್ರಿ, ಬೇಕಾದ ಮಾಡ್ರಿ. ಇದು ಭಗವತಿಗೆ ಅರ್ಪಣ, ಇದು ನಿನಗರ್ಪಣ, ಇದು ನಿನಗರ್ಪಣ ಅಂತ ಮಾಡಿದ್ರೆ ಅದು ದೇವರ ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಒಂದೇ ಒಂದು ಸೂಕ್ಷ್ಮವಾದ ವಿಚಾರ ಹೇಳ್ತೀನಿ. ಗಂಡನ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಗಳು 24 ತಾಸು ಹೆಂಗೆ ಅವರು ಅವು ನೆನೆಸ್ತಾ ಇರ್ತಾಳಲ್ಲ, ಮಕ್ಕಳನ್ನು ಓದ್ಲಾಕ್ ಬಿಟ್ಟಾಗ ಹೆಂಗೆ ಸದಾಕಾಲ ನನ್ನ ಮಗ ಇವತ್ತು ಹಾಸ್ಟೆಲ್ದಾಗ ಉಂಡ್ತೋ ಇಲ್ಲೋ, ಕಟ್ಟಿ ರೊಟ್ಟಿ ಕೊಟ್ಟಿದ್ರು, ಬಿಸಿ ರೊಟ್ಟಿ ಕೊಟ್ಟಿದ್ರು ಅಂತ ಹೆಂಗೆ ಚಿಂತೆ ಮಾಡ್ತಿರಲ್ಲ, ಹಂಗೆ ದೇವರ ಚಿಂತೆಯನ್ನು ನೀವು ಮಾಡಿದ್ರಿ ಅಂದ್ರೆ ಆ ಭಗವತಿ ನಿಮ್ಮ ಸಂಸಾರದ ಹೊಣೆಯನ್ನು ಹೊತ್ಕೊಳ್ತಾನಂತಕ್ಕಂಥ ಮಾತನ್ನು ಅರ್ಥ ಮಾಡಿ. ಹಿಂಗೆ ಯಾರು ಅಂದಿರೇನು ದೇವ್ರ ಬಂದ ದೇವ್ರ ಬಳಿ ಬಂದಿಂತು ನಾನು ಹೇಳೀನಿ ಮಾತು. ಅದಕ್ಕೆ ನಮಗೆ ನಿಮ್ಗೆ ತಾಯಿ ತಂದೆ ಬಂಧು ಬಳಗ ಅಣ್ಣ ತಮ್ಮ ಗೆಳೆಯರು ನೆಂಟರು ಇಷ್ಟು ಎಲ್ಲರೂ ಹಾರ, ನಮಗೆಲ್ಲರೂ ಹಾರ. ಆದರೆ ದೇವರು ಮಾತ್ರ ಅನಾಥ ಅಂತ ಹೇಳ್ತಾರೆ ಚಿದಾನಂದ.
ಜಗತ್ತಿಗೆ ನಾಥನಾಗಿರ್ತಕ್ಕಂಥ ದೇವರು ಯಾಕೆ ಅನಾಥ ಅಂದ್ರೆ ಇವತ್ತೆಲ್ಲ ಮುಗಿದ ಮೇಲೆ ನಾಳೆಗೆ ಜಾತ್ರೆ ಆಗ್ತದ, ನಾಡ್ದ ಅಜಿನಾಡ್ದ ಈ ತಾಯಿಯನ್ನು ಕರ್ಕೊಂಡು ಹೋಗಿ ಹೆಗಲ ಮೇಲೆ ಎತ್ಕೊಂಡು ಹೋಗಿ ಅಕ್ಕಿನ್ನ ಮಾಗಣಿಗೇರಿ ಗಂಡನ ಮನೆಗೆ ಬಿಟ್ರಿ ಅಂದ್ರೆ ಮಾಗಣಿಗೇರಿಯಾಗ ಆಕಿ ಹೆಂಗೆ ಹಾಳು ಹೆಂಗಿಲ್ಲು ಅಂತಕ್ಕಂಥ ವಿಚಾರ ಒಂದು ವೇಳೆ ನಿಮ್ಮ ತಲೆಯಾಗ ಬಂತಂದ್ರೆ ಮಾಗಣಿಗೇರಿಯವರು ಆ ತಾಯಿಯನ್ನು ಅದ್ಭುತವಾಗಿ ನೋಡ್ಕೊತಾರೆ, ಪ್ರಶ್ನೆ ಇಲ್ಲ. 7 ಊರಿನಾಗೂ ಹಾಗೆ ನೋಡ್ಕೊತಾರೆ. ಆದ್ರೆ ಆಕಿನ ಚಿಂತೆ ಎಷ್ಟರ ನೀವು ಮಾಡಿದ್ರಿ ಅಂದ್ರೆ ನಾನು ಹೇಳ್ತೀನಲ್ಲ, ಬ್ಯಾಸಿಗೆ ದಿವಸದೊಳಗೆ ಮನೆಯೊಳಗೆ ಮಕ್ಕೊಂಡಿರಿ, AC ಹಾಕ್ಕೊಂಡಿರಿಲ್ಲ, ಫ್ಯಾನ್ ಹಚ್ಕೊಂಡಿರಿ, AC ಹಾಕ್ಕೊಂಡಿರಿ, ಕೂಲರ್ ಹಚ್ಕೊಂಡಿರಿ, ಅಲ್ಲಿ ಕುಂತಾಗ ಇಂಥ ಗರ್ಭಗುಡಿಯೊಳಗೆ ಒಂದು ಫ್ಯಾನ್ ಇಲ್ಲ, ಒಂದು AC ಇಲ್ಲ, ನಮ್ಮ ಅವು ಹೆಂಗೆ ಕುಂತಾಳ ಅಂತ ಅನಿಸ್ತಂತಂದ್ರೆ ಅವತ್ತು ನಿಮ್ಮ ಭಕ್ತಿ ಎಲ್ಲಿ ಮುಟ್ಟುತ್ತದೆ ಅಂದ್ರೆ ಭಗವಂತನಿಗೆ ಮುಟ್ಟುತ್ತದೆ ಅಂತಕ್ಕಂಥದ್ದು. ಹಗಲು ರಾತ್ರಿ ದೇವಿಯನ್ನು ಪೂಜೆ ಮಾಡಿ, ಉಪಾಸನೆಯನ್ನು ಮಾಡಿ, ನೈವೇದ್ಯವನ್ನು ಮಾಡಿ, ಎಲ್ಲವನ್ನು ಮಾಡಿ 10, 20, 30 ವರ್ಷ ಆದಮೇಲೆ ಯಾವಾಗ ವಯಸ್ಸು ಅವನಿಗೆ ಆಗ್ತಾ ಬರ್ತದಲ್ಲ, ಅವನು ಜೀವನ್ಮುಕ್ತ ಆಗ್ತಾನ. ಜೀವನ್ಮುಕ್ತ ಅನ್ನೋ ಶಬ್ದವನ್ನು ಅರ್ಥ ಮಾಡ್ಕೊಡ್ರಿ. ಜೀವನದಿಂದ ಮುಕ್ತಿ ಆದ್ರೆ ಅದು ಜೀವನ್ಮುಕ್ತ. ನಾವೇನು ಕೇಳ್ತೀವಿ ದೇವರಿಗೆ? ಸಾವು ಬಂದಾಗ ದೇವ್ರಿಗೆ ಏನು ಕೇಳ್ತೀವಿ? ಯಾಕೋ ಮೈಕ್ ನಿನ್ನೆಷ್ಟು ಕ್ಲಿಯರ್ ಅನ್ಸೋದಪ್ಪ. ಬಾಕ್ಸಿ ಬಿಡು, ಬಾಕ್ಸಿಗೆ ಬೊಂಗಕ್ಕೆ ಬಾಕ್ಸಿ ಬಿಡು, ಬೊಂಗ ಬಾಕ್ಸಿ ಬಿಟ್ಟು ಬೊಂಗ ಮ್ಯಾಲ ಬಾಕ್ಸಿ ಬಿಡು. ಬೊಂಗಗಳು ಕೆಳಗಿನ ಬಂದೆ ಮಾಡಿದ್ರೆ ಯಾಕ? ಹಲೋ, ಜೀವನ್ಮುಕ್ತಿ ಅಂದ್ರೆ ಏನು? ಈ ಜೀವನದಿಂದ, ಈ ಭವದಿಂದ ನಮಗೆ ಮುಕ್ತರಾಗಬೇಕು ಅಂದ್ರೆ ಅರ್ಥ ಏನು? ಮತ್ತೊಮ್ಮೆ ನಾವು ಹುಟ್ಟಬಾರದು ಅಂತ ದೇವರಿಗೆ ಬಿಡ್ಕೋಬೇಕು. ನಮ್ದು ಹಂಗಾಗಂಗಿಲ್ಲ. ಏನಂತೀವಿ ನಾವು? 7 ಜನ್ಮದಾಗ ನೀನೇ ನನ್ನ ಹೆಂಡತಿ ಆಗು ಅಂತ ಗಂಡ ಬಿಡ್ಕೋತದ. 7 ಜನ್ಮದಾಗ ನೀನೇ ನನ್ನ ಗಂಡಾಗಂತ ಹೆಂಡತಿ ಬಿಡ್ಕೊಂತಾಳಂದ್ರೆ ನಮಗೆ ಹುಟ್ಟಬೇಕು, ಸಾವು ಬೇಕು, ಹುಟ್ಟಬೇಕು, ಸಾವು ಬೇಕು, ಸಂಸಾರ ಬೇಕು, ಕಷ್ಟ ಬೇಕು, ಬರೇ ನಾವು ಇದನ್ನೇ ಬೇಡ್ತೀವಿ ಹೊರತಾಗಿ ನಿಜಗುಣ ಶಿವಗಳು ಕೇಳ್ತಾರೆ, ಬೇಡುವೆ ನಭವ ನಿಮ್ಮನು ಭವದಳು, ಬೇಡುವೆ ನಭವ ನಿಮ್ಮನು ಭವದಳು, ಸಾಕು ಮಾಡೆನಗೆ. ಮತ್ತ ತಾಯಿ ಹೊಟ್ಟೆ ಹುಟ್ಟತಕ್ಕಂಥದ್ದು ನನಗೆ ಬೇಡ ತಂದೆ, ಒಂದು ಜನ್ಮದಾಗ ಹುಟ್ಟಿನಿ, ಮಾಡಬೇಕಾದ ಪುಣ್ಯನೋ ಪಾಪನೋ ಮಾಡಿನಿ, ಯವ್ವಾ ನಿನ್ನ ಪಾದಕ್ಕೆ ಬಿದ್ದೀನಿ, ನನ್ನನ್ನು ಮುಕ್ತ ಮಾಡು ಅಂತ ಕೇಳ್ಕೊಂಡ್ರೆ ಅದಕ್ಕೆ ಜೀವನ್ಮುಕ್ತಿ ಅಂತ ಕರೀತಾರೆ. ಹಂಗೆ ಕೇಳ್ಕೊಳಮ್ಮ ಇಲ್ಲ. ನಾವೇನಂತೀವಿ? ಈ ಜನ್ಮದಾಗ ಒಬ್ಬನಿಗೆ ಹೊಡಿಬೇಕಂತ ಮಾಡಿದ್ದೆ, ಹೊಡೆಯೋದಾಗಿಲ್ಲ, ಮುಂದಿನ ಜನ್ಮದಾಗ ಹೊಡಿತೀವಿ ಅಂತ ಬಿಡ್ಕೋತಾವ. ಹೆಂಗದ ನೋಡ್ರಿ. ಅಂದ್ರೆ ಜನ್ಮಗಳು ಕಳೆದರೂ ಕೂಡ ನಮಗೆ ಮತ್ತೆ ಹುಟ್ಟಬೇಕು ಅಂತ ಭಾವಿಸ್ತಾವೆ. ಯಾವಾಗ ದೇವಿಯ ಮೇಲೆ ಭಕ್ತಿಯನ್ನಿಟ್ಟು ಅವನು 20-30 ವರ್ಷ ತಪಸ್ಸನ್ನು ಮಾಡಿ ದೇವಿಯನ್ನು ಒಲಿಸಿಕೊಂಡಾಗ ಅವನಿಗೆ ವಿರಕ್ತಿ ಬರ್ತದೆ. ವಿರಕ್ತಿ ಅಂದರೆ ಸಂಸಾರದ ಮೇಲಿರ್ತಕ್ಕಂಥ ಭಾವ ಮಾಯ ಆಗ್ತದೆ. ಇದಕ್ಕೆ ಟೆಕ್ನಿಕಲ್ ಲ್ಯಾಂಗ್ವೇಜ್ದಾಗ ಏನಂತ ಕರೀತಾರೆ ಅಂದ್ರೆ ತೂರ್ಯಾತೀತ ಅವಸ್ಥೆ ಅಂತ ಕರೀತಾರೆ. ನೇರವಾಗಿ ವಿಷಯ ಬರೋಣ. ಬ್ಯಾಡ್ ಮಾಲ್ಕಂ ಸಚಿವ ವಿರತಿ ಬಲಿಯಲಿಬೇಕು, ಜನಗಳ ಪರಿಚಯ ಇಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು. ಈ ಸ್ಥಿತಿಗೆ ಮನುಷ್ಯ ಬರ್ಬೇಕ್ರಿ. ಹೆಂಗೆ ವಯಸ್ಸಾಗ್ತದಲ್ಲ ಹಂಗೆ ಸಂಸಾರದ ಮೋಹ ಕಡಿಮೆ ಆಗಬೇಕು. 70 ವರ್ಷ 80 ವರ್ಷ 90 ವರ್ಷ ಆದ್ರೂ ಇನ್ನು ರೊಕ್ಕ ಎಣಿಸ್ಕೋತಿ ಕುಂತ್ರ ಗತಿ ಹೆಂಗೆ? ಯಾಕ್ರಿ ಮಲ್ಕಣ? 95 ವರ್ಷ ಆಗ್ಯಾವ, 98 ವರ್ಷ ಆಗ್ಯಾವ, ಕೈ ನಡಗ್ಲಕತ್ತದ, ನಾಲಿಗೆ ಬಿದ್ದು ಹೋಗ್ಯದ, ಕಿವಿ ಕೇಳಂಗಿಲ್ಲ. ಆ ಟೈಮಿನೊಳಗೂ ನಾ ಹೇಳಿದ್ನಲ್ಲ, ಕರ ಬಾರಿಗೆ ತಿನ್ಲಕತ್ತದ ಅಂದ್ರೆ ಸಂಸಾರದ ಗತಿ ಏನು?
ಅದಕ್ಕೆ ವಿರತಿ ಬಲಿಯಲಿಬೇಕು. ಸಂಸಾರದ ಮೇಲೆ ಇರ್ತಕ್ಕಂಥ ರತಿ ಅಂದರೆ ಪ್ರೀತಿ ಕಡಿಮೆ ಆಗಬೇಕು. ಮಕ್ಕಳು ಬಂದಿರ್ತಾರೆ, ಅಪ್ಪ 150 ಚೀಲ ತೊಗರಿ ಆಗ್ಯದ ಅಂದ್ರೆ ಆಯ್ತಪ್ಪ ದೇವ್ರು ಕೊಟ್ಟರ ಇಷ್ಟೇ ಇರ್ಬೇಕು. ಯಪ್ಪ ಒಂದು ಈ ಸಲ ತೊಗರಿ ಭಾಳ ಕಮ್ಮಿ ಆಗ್ಯದ, ರೇಟೇ ಸಿಗಲಿಲ್ಲ, ಇರ್ಲಪ್ಪ ದೇವ್ರ ಇಷ್ಟಿರ್ಬೇಕು ಸಂಸಾರದಾಗ. ಹಿಂಗಿರ್ಲಿಕ್ಕೆ ಆಗ್ತದೆ ನನಗೆ ನಿಮ್ಗೆ? ಇಲ್ಲ. ತೊಗರಿ ರೇಟ್ ಕಡಿಮೆ ಆಗ್ಯದ ಅಂತ ಸಿಟ್ಟಿಗೆದ್ದು ಹಲ್ಲು ಕಟ್ಟದು ಅಲ್ಲ. ಸಂಸಾರದೊಳಗೆ ನಾವು ಹೆಂಗಿರ್ಬೇಕಂದ್ರೆ ವಿರತಿ ಬಲಿಯಲಿಬೇಕು, ವಿರಕ್ತಿ ಬಲಿಯಲಿಬೇಕು, ಜನಗಳ ಪರಿಚಯ ಇಲ್ದಿರಬೇಕು, ಜನಗಳ ಸಂಪರ್ಕ ಕಡಿಮೆ ಆಗಬೇಕು. ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಒಂದು ಮಾತು ತಿಳ್ಕೊಡ್ರಿ, ಎಷ್ಟು ನೀವು ಜನರಿಂದ ಸಂಪರ್ಕದಿಂದ ದೂರ ಇರ್ತೀರಿ ಅಷ್ಟು ಸುಖವಾಗಿರ್ತೀರಿ. ನಾ ಬೇರೆ ಊರಿಗೆ ಪುರಾಣಕ್ಕೆ ಹೋದಾಗ ಹೇಳ್ಬೇಕಂತ ಮಾಡೀನಿ, ಹಂಚಿನಾಳದಾಗ ಒಟ್ಟು ಮಾತಾಡಂಗಿಲ್ಲ ಅಂತ ಹೇಳ್ಬೇಕಂತ ಮಾಡೀನಿ, ಅಂತ ಹೇಳಬೇಡ. ಯಾಕೋ ಇವತ್ತು ಸ್ವಲ್ಪ ನೀವು ಗದ್ದಲ ಮಾಡಿದ್ದು ಒಳಗೆ ತಾಯಿ ಕೇಳ್ತದೆ, ಗೊತ್ತಿಲ್ಲ ನಿಮಗೆ. ಸುಮ್ಮನೆ ಒಂದು ಸ್ವಲ್ಪ ಏನು ಸ್ವಲ್ಪ ಜಾಗ ಹತ್ಯೆ ಆಗ್ಯದ, ಅಡ್ಜಸ್ಟ್ ಮಾಡ್ಕೋರಿ. ಜನಗಳ ಪರಿಚಯ ಇಲ್ದಿರಬೇಕು. ಜನಸಂಪರ್ಕ ನೀವು ಎಷ್ಟು ಕಡಿಮೆ ಮಾಡ್ತೀರಿ ಜೀವನದಲ್ಲಿ ಅಷ್ಟು ಸುಖವಾಗಿರ್ತೀರಿ. ಹಿಂಗ್ರಿ ಮನೆ ಅಂದಮೇಲೆ 4 ಮಂದಿ ಬರೋರು 4 ಮಂದಿ ಹೋಗೋರು, ಬಂದು ಬಳಗ ಬರ್ತಾರೆ ಹೋಗ್ತಾರೆ ಉಣ್ತಾರೆ ತಿಂತಾರೆ ಅಂತೀರಿ, ಖರೆ ಇರಬೇಕು. ಇದ್ದು ಇಲ್ದಂಗೆ ಇರಬೇಕು. ಭಾಳ ಚಂದ ಹೇಳ್ತಾರೆ. ಚಿಕ್ಕು ಹಣ್ಣು ಅಂತ ಒಂದು ಚಿಕ್ಕು ಹಣ್ಣು ಅದು ನೋಡಿರಿ, ಏನಂತೀರಿ ನಿಮ್ಮೂರಾಗ? ಚಿಕ್ಕು ಅಂತಾರ, ಚೆಕ್ಕು ಅಂತಾರೆ, ಕೆಲವು ಕಡೆ ಸಪೋಟ ಅಂತಾರೆ ಹಣ್ಣಿಗೆ. ಆ ಹಣ್ಣನ್ನು ಹಿಂಗೆ ಬಿಡಿಸಿದ್ರ ಒಳಗೆ ಒಂದು ಬೀಜ ಇರ್ತದೆ ನೋಡ್ರಿ, ಅದಕ್ಕೆ ಒಟ್ಟ ಹಣ್ಣು ಹತ್ತಿರಂಗಿಲ್ಲ, ಒಳಗೇ ಇರ್ತದ, ಹಣ್ಣು ಹಚ್ಕೊಳ್ಳಂಗಿಲ್ಲ. ನೆನಪು ಮಾಡ್ಕೊಡ್ರಿ, ಹಣ್ಣಿನೊಳಗೆ ಇರ್ತದ, ಹಣ್ಣನ್ನು ಹಚ್ಕೊಳ್ಳಂಗಿಲ್ಲ, ಹಣ್ಣಿನೊಳಗೆ ಇರ್ತದ, ರಸವನ್ನು ಹಚ್ಕೊಳ್ಳಂಗಿಲ್ಲಲ್ಲ. ಹಂಗೆ ಸಂಸಾರದೊಳಗೆ ಇದ್ದು ಮಾಡಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ನಮ್ಮದು ಏನಾಗ್ತಂದ್ರೆ ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ, ನಾನೇ ಮಾಡೀನಿ ಅಂತೀವಿ. ನಮ್ದು ಹೆಂಗದ ಹಣೆ ಬರೋದು ನಿಮ್ಗೊಂದು ಸಣ್ಣ ನನ್ನ ಕತೆ ಹೇಳ್ತೀನಿ, ಜೀವನದಾಗ ನಡೆದದು. ಹಿಂಗೆ ಒಂದು ಲಗ್ನ ಇತ್ತು ನೋಡ್ರಿ. ಎಷ್ಟಕ್ಕೆ ಮುಗಿಸ್ಬೇಕು ಇವತ್ತ? ವಿಠಲ್ ಎಷ್ಟೊತ್ತಿಗೆ ಮುಗಿಸ್ಬೇಕು? 10 ನಿಮಿಷ. ಈ ಕಡೆ ಅರ್ಧ ಗಂಟೆ, ಈ ಕಡೆ 10 ನಿಮಿಷ, 40 ನಿಮಿಷ ಆಯಿತು. ಒಂದು ಊರಾಗ ಹಂಗೆ ಲಗ್ನ ಇತ್ತು, ಲಗ್ನ ಗುಡಿಯಾಗಿತ್ತು. ನಾ ಯಾಕೆ ಹೇಳಕತ್ತೀನಿ ಅಂದರೆ ಎಷ್ಟು ಬಡ್ಕೊಂಡದ, ಭ್ರಾಂತಿ ಹೆಂಗೆ ಬಡ್ಕೊಂಡದ ನಮಗಂತ ಹೇಳ್ತೀನಿ. ಮಾಡ್ತೀವಿ ಮಾಡ್ತೀವಿ ಮಾಡಿದ್ದೆ ಹೇಳ್ತೀವಿ, ಮಾಡ್ತೀವಿ ಮಾಡ್ತೀವಿ ಇವತ್ತು ಗುಡಿ ಮುಂದೊಂದು ಕಲ್ಲು ಬಿದ್ದಿತ್ತು, ನಾನೇ ತೆಗೆದೆ, ಇಲ್ಲಂದ್ರೆ ನಾ ತೆಗಿಲಿಲ್ಲ ಅಂದ್ರೆ ಎಷ್ಟು ಮಂದಿ ಎಡುತ್ತಿದ್ರು ಅನ್ಕೊಂತ ತಿರುಗಾಡೋದು ಊರು ತುಂಬ. ಗುಡಿ ಮುಂದೊಂದು ತೆಂಗಿನಕಾಯಿ ಬಿದ್ದಿತ್ತು, ಚಿಪ್ಪು ಬಿದ್ದಿತ್ತು, ನಾನು ಅದನ್ನು ತೆಗಿಲಿಲ್ಲ ಅಂದ್ರೆ ಯಾರು ಅದನ್ನು ತುಳಿತಿದ್ರು ಅವ್ರ ಕಾಲಿಗೆ ರಕ್ತ ಬರ್ತಿತ್ತು, ನಾನೇ ತೆಗೆದೆ. ಮಾಡಿದ್ದನ್ನು ಹೇಳೋದು 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 ಹೇಳೋದು. ಮಾಡಬೇಕು ಮರಿಬೇಕು, ಮಾಡಬೇಕು ಮರಿಬೇಕು. 10 ಮಂದಿ ಮುಂದೆ ಹೇಳೋದ್ರಿಂದ ಅದ್ರ ಬೆಲೆ ಕಮ್ಮಿ ಆಗ್ತದೆ. ಒಂದು ಲಗ್ನಕ್ಕೆ ಹೋಗಿದ್ದೆ, ಗುಡಿಯಾಗ ಲಗ್ನ ಇತ್ತು, ಮದುಮಕ್ಕಳು ಹೋಗಿದ್ರು, ಎಲ್ಲ ಹೋಗಿದ್ದು. ಲಾಸ್ಟಿಗಂತ ಒಂದು ಜೀಪ್ ಹೋಗ್ತದೆ ನೋಡ್ರಿ ಕಡೆಗೆ, ಆ ಜೀಪ್ನಾಗ ನಾ ಇದ್ದೆ. ಅಲ್ಲಿದ್ದವ್ರೊಬ್ರು ಯಾರೋ ಏನಂದ್ರು, ಈಗ ಅಂತಾರೆ ನೋಡ್ರಿ, ಎಲ್ಲ ಸಾಮಾನು ತೊಗೊಂಡ್ರಿಲ್ಲಪ್ಪ, ಮಾಡೋ ಬಟ್ಟೆ ತೊಗೊಂಡ್ರಿಲ್ಲ, ಮದುಮಕ್ಳ ಬಟ್ಟೆ ತೊಗೊಂಡ್ರಿಲ್ಲ, ಮದುಮಗನ ಬಟ್ಟೆ ತೊಗೊಂಡ್ರಿಲ್ಲ, ಗಂಟೆ ತೊಗೊಂಡ್ರಿಲ್ಲ, ಹಿಂಗೆ ಕೇಳ್ತಾರಲ್ಲ. ಅವ ಸಹಜ ಏನಕ್ಕೆ ಕೇಳ್ದ, ತಾಳಿ ತೊಗೊಂಡ್ರಿಲ್ಲಪ್ಪ ಅಂತಂದ. ತಾಳಿ ಮಂಗಲ್ಯ ಯಪ್ಪ ಅಂದವ. ತಾಳಿನೇ ಮರ್ತಿದ್ರು. ಮದುಮಕ್ಳು ಹೋಗ್ಯಾವಲ್ಲಿ ಗುಡ್ಡಕ್ಕೆ ಲಗ್ನಕ್ಕೆ. ಆಗಿಂದಾಗೆ ಮನೆ ಬಾಗಿಲು ತೆರೆದು, ಕಿಟಕಿ ತೆರೆದು, ಅದು ತೆರೆದು, ಇದು ತೆರೆದು, ತಾಳಿ ತೊಗೊಂಡು ಚಲೋ ನೆನಪು ಮಾಡಿದ್ರಿ, ಇಲ್ಲಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಅಪ್ಪ ಅವ್ರೆ ಅಂತ ಅಂದರು. ಏನು ತಪ್ಪಿಲ್ಲ, ಇವ ನೆನಪು ಮಾಡಿದ್ದನು ಬರೋಬ್ಬರಿ ಅದ, ಇವ್ರು ಒಯ್ದದ್ದೂ ಬರೋಬ್ಬರಿ ಅದ. ಮುಂದೆ ಏನಾಯ್ತು ಕೇಳ್ರಿ, ಇವ ಲಗ್ನಕ್ಕೆ ಹೋಗ್ಯಾನಲ್ಲ, ಕುರ್ಚಿ ಮೇಲೆ ಕುಂತಾನ, ಎಲ್ಲೆಲ್ಲಿ ಜೀವ ಸುಮ್ ಕೊಡವಲ್ದು. ತಾಳಿ ಮರ್ತು ಬಂದಿದ್ರಿ, ನಾನೇ ನೆನಪು ಮಾಡೀನಿ. ತಾಳಿ ಮರ್ತು ಬಂದಿದ್ರು, ನಾನೇ ನೆನಪು ಮಾಡೀನಿ. ತಾಳಿ ಮರ್ತು ಬಂದಿದ್ರು, ನಾನೇ ನೆನಪು ಮಾಡೀನಿ. 50 ಮಂದಿ ಹೇಳ್ದ, ಭಾಳ ಚಲೋ ಕೆಲಸ ಮಾಡಿರಿ, ಭಾಳ ಚಲೋ ಕೆಲಸ ಮಾಡಿರಿ. ಹಾಂ, ಅಕ್ಕಿ ಕಾಳು ಹಾಕ ಮುಂದೊಂದು, ಯವ್ವ ನಿನ್ನ ಕೊಳ್ಳಾಗ ತಾಳಿ ಏನು ಹಾಕ್ಯದಲ್ಲ, ನಾನು ನೆನಪು ಮಾಡೀನಿ, ಇಲ್ಲಂದ್ರೆ ನಿನ್ನ ಮದುವೆನೇ ಆಗ್ತಿದ್ದಿಲ್ಲ. ಹಂಗದ
ಹಂಗೆ ಯಾರ್ದಾರ ಆಗ್ಯದ? ಅಕಸ್ಮಾತ್ ಮರೆತು ಹೋಗಿದ್ದ ಇವ ನೆನಪು ಮಾಡಿದ್ದಿಲ್ಲ ಅಂದ್ರೆ ಎಲ್ಲೋ ಎಡ್ರಮಂತ ಊರಿಗೆ ಹೋಗ್ತಿದ್ರು, ಪಟ್ನೆ ಸೀಕ್ರೆಟಿಗೆ ತರ್ತಿದ್ರು, ಕಟ್ತಿದ್ರು, ಲಗ್ನ ನಿಂದಿರ್ತಿದ್ದಿಲ್ಲ. ನನ್ನಿಂದ ಯಾವುದೋ ನಿಂದ್ರಂಗಿಲ್ಲ ಈ ಜಗತ್ತಿನಲ್ಲಿ, ಇದು ಪಕ್ಕ ಗೊತ್ತಿರಲಿ. ಅದು ಮುಗಿಲಿ. ಲಗ್ನ ಆಯ್ತು, ಆಕಿ ಗಂಡನ ಮನೆಗೆ ಹೋಗೋ ಮುಂದೆ ಹೋಗಿ ಬರ್ತೀನಿ ರೀ ಅಪ್ಪ ಅಂತ ಹೇಳಕ್ಕೆ ಬಂದ್ಲು. ನೆನಪಿಟ್ಕೋ, ನಿನ್ನ ತಾಳಿ ನಾನೇ ನೆನಪು ಮಾಡೀನಿ ಹೇಳಿದೆ. ಆಕಿ ಒಂದು ಬಾಣತನಕ್ಕೆ ಊರಿಗೆ ಬಂದ್ಲು. ಯಪ್ಪ ಗಂಡು ಹುಟ್ಟಿದ್ರಿ, ಆಶೀರ್ವಾದ ಮಾಡಿರಿ, ಭಾಳ ಚಲೋ ಆಯ್ತವ, ತಾಳಿ ನಾನೇ ನೆನಪು ಮಾಡೀನಿ, ನೆನಪಿಟ್ಕೋ. ಮುಂದೊಂದು ಹೆಣ್ಣು ಹುಟ್ಟಿತು. ಇದು ಬಿಡ್ರಿ, ಅವತ್ತೇನಿವ ತಾಳಿ ನೆನಪು ಮಾಡಿದ್ನಲ್ಲ, ಲಗ್ನ ಆಯ್ತಲ್ಲ, ಆಕಿಗೆ ಒಂದು ಹೆಣ್ಣು ಮಗು ಹುಟ್ಟಿ ಆಕಿನ ಲಗ್ನಕ್ಕೆ ಹೋಗಿದ್ದ ಈ ಮಗ. ಅಕ್ಕಿ ಕಾಳು ಹಾಕಿ ಮುಂದೆ ಏನಂತಾನೆ, ಯವ್ವ ನಿಮ್ಮ ಅವ್ರ ಲಗ್ನಾಗ ಟೈಮ್ನಾಗ ತಾಳಿ ನಾನೇ ನೆನಪು ಮಾಡೀನಿ. ಇದು ನಾ ಹೇಳೋವನ ಕಥೆ ಅಲ್ಲ, ನಮ್ಮೆಲ್ಲರದು ಕಥೆ. ಅದಕ್ಕೆ ಉಪಕಾರವನ್ನು ಮಾಡ್ರಿ ಮರ್ತು ಬಿಡ್ರಿ, ಮಾಡ್ರಿ ಮರ್ತು ಬಿಡ್ರಿ. ಪ್ರತಿನಿತ್ಯ ಸೂರ್ಯ ಹುಡ್ತಾನ, ನಾನು ಬೆಳಕು ಕೊಡ್ತೀನಿ ಅಂತ ಎಂದರೆ ಹೇಳೇನೆ ಯಾರಿಗಾರ? ಹುಣ್ಣಿಮೆ ದಿವಸ ಬೆಳದಿಂಗಳು ಬರ್ತದ, ನಾ ಬೆಳದಿಂಗಳು ಕೊಟ್ಟಿನಿ ಅಂತ ಯಾರೂ ಹೇಳಿಲ್ಲ. ಲಕ್ಷ ಲಕ್ಷ ಹೂವುಗಳು ಅರಳ್ತವ, ಒಂದು ಹೂವರ ಬಂದು ನಾ ಅರಳಿನಿ ಅಂತ ನಿಮ್ಮ ಮುಂದೆ ಹೇಳ್ದ. ಭೂಮಿಯೊಳಗೊಂದು ಬೀಜ ಬಿತ್ತಿರಿ, ಅದು ಹೊರಗೆ ಬರೋ ಮುಂದೆ ನಾ ಬರ್ಲಾಕತ್ತೀನಿ ಅಂತ ಎಂದರೆ ಡಂಗರು ಹೊಡೆದದ. ಎಲ್ಲ ಸುಮ್ಮನೆ ಹೊರಗೆ ಬರ್ತದ, ಸುಮ್ಮನೆ ಕಾಳು ಕೊಡ್ತದ, ಸುಮ್ಮನೆ ಸಿಹಿ ಕೊಡ್ತದ, ಸುಮ್ಮನೆ ಹಣ್ಣು ಕೊಡ್ತಾವ. ಅವೆಲ್ಲವೂ ಸುಮ್ಮನವ. ಜಾಸ್ತಿ ಆವಾಜ್ ಮಾಡವಂದ್ರೆ ಮನುಷ್ಯ ಒಬ್ಬನೇ ತಿಳ್ಕೊ. ಹೂ ಹೆತ್ತ ಬಳ್ಳಿಗೆ ಬಾಣಂತನ ಮಾಡುವರಾರಯ್ಯ. ಒಂದು ಹೂವು ಗಿಡದಾಗಲಿಂದ ಹೊರಗೆ ಬರಬೇಕಾದ್ರೆ ಒಬ್ಬ ಹೆಣ್ಣು ಮಗಳ ಬಾಣತನ ಆಗ ಮುಂದೆ ಏನು ಕಷ್ಟ ಆಗ್ತದೆ ಅಷ್ಟು ಕಷ್ಟ ಆಗ್ತಂತ ಆ ಗಿಡಕ್ಕೆ. ಆದ್ರೆ ಆ ಗಿಡಕ್ಕೆ ಯಾರ ಬಾಣತನ ಮಾಡ್ಯಾರ? ಹೂ ಹೆತ್ತ ಬಳ್ಳಿಗೆ ಬಾಣಂತನ ಮಾಡುವರಾರಯ್ಯ, ಬೆಳಕು ಕೊಡುವ ಸೂರ್ಯನಿಗೆ ಶಾಲು ಹೊದಿಸುವರಾರಯ್ಯ. ಹಂಚಿನಾಳ ಗ್ರಾಮದಲ್ಲಿ ಕನಿಷ್ಠ ಒಂದು 800,000 ಜನಕ್ಕೆ ಶಾಲು ಹಚ್ಚಬೇಕು, ಒಪ್ಪಿದೆ. ಆದ್ರೆ ಸೂರ್ಯನಿಗೆ ಯಾರ ಶಾಲು ಹಚ್ಚಾರೇನು? ಭೂಮಿಗೆ ಯಾರ ಶಾಲು ಹಚ್ಚಾರೇನು? ಈ ಪ್ರಪಂಚದಲ್ಲಿ 2 ವಸ್ತು ನೆನಪಿಟ್ಕೊರಿ. ನಿಮಗೇನ್ರ ಯಾರ ಮುಂದೆ ಹೇಳ್ಬೇಕು ಅನಿಸ್ದಾಗ 2 ನೆನಪಿಟ್ಕೊರಿ. ಒಂದು, ಮನೆಯನ್ನೆಲ್ಲ ಸ್ವಚ್ಛ ಮಾಡ್ತಕ್ಕಂಥ ಬಾರಿಗೆ ಎಂದೂ ಕೂಡ ಹೊರಗೆ ಬಂದಿಲ್ಲ, ಬಾಗಲ್ದ ಹಿಂದೆ ಇರ್ತದೆ. ಇಡೀ ಮನೆಯನ್ನು ಸ್ವಚ್ಛ ಮಾಡಿ ಬಾಗಲ್ದಿಂದ ಹೋಗಿ ಕುಂದಿರ್ತದ. ಅದ್ರ ಸೇವಾ ನೆನೆಸ್ಕೊಡ್ರಿ ಸುಮ್ಮನೆ. ಮತ್ತು ಮಂದಿಗೇನು ಬೈತೀವಿ ನಾವು? ಹಂಗ್ಯಾಕೆ ಮಾಡ್ತೀವಿ, ಹುಚ್ಚು ಬಾರಿಗೆ ಅಂತ ಬೈತೀವಿ. ಪ್ರಪಂಚದಲ್ಲಿ ಹಂಗೆ ಬೈಬೇಡ್ರಿ. ಬಾರಿಗೆ ಮಾಡ್ತಕ್ಕಂಥ ಸೇವೆ ಯಾರೂ ಮಾಡಿಲ್ಲ. ನಿಮ್ಮನ್ನೆಲ್ಲ ಊರು ತುಂಬ ತಿರುಗಾಡ್ಕೊಂಡು ಬಂದು ನಮ್ಮ ಕಾಲಿಗೆ ಹೇಸಿಗೆ ಹತ್ತಲಾರ್ದಂಗೆ ಮುಳ್ಳು ನಡಲಾರ್ದಂಗೆ ನೋಡ್ಕೊಂಡಿರ್ತಕ್ಕಂಥ ಚಪ್ಪಲಿ ಪಡಸಾಲೆಗೆ ಎಂದು ಬಂದಿರೋದು ಅಂಗಳದಾಗೆ ಅದ ನೋಡ್ರಿ. ಚಪ್ಪಲಿ ಅಂಗಳದಾಗದ, ಬಾರಿಗೆ ಬಾಗಲದಿಂದದ, ಎಲ್ಲ ಕೆಲಸ ಮಾಡಿ ಹೆಂಗೆ ಸುಮ್ಮ ಕುಂತವ. ಮನುಷ್ಯ ಯಾಕೆ ಇಷ್ಟು ಓದಿರ್ತಾನ? ಪುರಾಣ ಹಚ್ಚಿರಿ, ಚಲೋ ಕೆಲಸ ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ. ನಾನು ಹೇಳಿನಿ, ಕಡ್ಕೋಳು ಅಪ್ಪರು ಹೇಳ್ಯಾರ. ಇಡೀ ಪ್ರಪಂಚದಲ್ಲಿ ಕಡ್ಕೋಳು ಚಾನಲ್ದವ್ರು ಮುಟ್ಟ್ಯದ, ಅವರೆಲ್ಲರೂ ನಿಮ್ಮನ್ನು ಹೊಗಳ್ತಾರ. ಆದ್ರೆ ಒಂದು ತಿಳ್ಕೊರಿ, ನಮ್ಮಂಗೆ ಪುರಾಣ ಯಾರೂ ಮಾಡಿಲ್ಲ ಅಂತ ಒಟ್ಟು ಅನ್ಲಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಮಾಡಿರಲ್ಲ. ಒಳಗೆ ಕುಂತಿರ್ತಕ್ಕಂಥ 7 ತಾಯಿಯ ಮನೆಗೆ ಗೊತ್ತದ. ಆಕೆ ಅಂತಾಳಕಿ ಏನಂತಾಳಂದ್ರೆ, ಇಷ್ಟು ಭಕ್ತಿ ಮಾಡಿರ್ತಕ್ಕಂಥ ಈ ಊರಿನ ಈ ಜನಕ್ಕೆ ದಾನ ಕೊಟ್ಟವ್ರಿಗೆ ನಾ ಏನು ಕೊಡಲಿ ಅಂತ ಆಕೆ ವಿಚಾರ ಮಾಡ್ಲಕತ್ತಾಳ. ಮತ್ತೊಬ್ಬರಿಗೆ ಗೊತ್ತಾಗೋದು ಬೇಡ. ಮಾಡ್ರಿ ಮರ್ತು ಬಿಡ್ರಿ. ಅದಕ್ಕೆ ಜನಗಳ ಪರಿಚಯ ಎಷ್ಟು ಕಡಿಮೆ ಇರ್ತದ ಅಷ್ಟು ಆರಾಮಿರ್ತೀವಿ. ಈಗ ಸುಮ್ಮನೆ 4 ಮಂದಿ ಮನೆಗೆ ಬಂದ್ರಂತ ತಿಳ್ಕೊರಿ. ಆದರು ಸುಮ್ಮನೆ ಹೋಗ್ತಾರೆ, ಚಾನೇ ಮಾಡಲಿಲ್ಲ ಅಂದು ಹೋಗ್ತಾರಿಲ್ಲ. ಮತ್ತು ನಿಮಗೆ ಕಷ್ಟ ಆಯ್ತಿಲ್ಲ. ಜನಗಳ ಪರಿಚಯ ಇರಲಿಲ್ಲ ಅಂದ್ರೆ ನೀವು ಎಷ್ಟು ಆರಾಮಿರ್ತೀರಿ. ಬಂಧುಗಳಾದವರು ಬಂದುಂಡು ಹೋಗುವರು. ಜನಗಳ ಪರಿಚಯವನ್ನು ಕಡಿಮೆ ಇರಲಿ, ವಿರಕ್ತಿ ಹೆಚ್ಚಾಗಬೇಕು. ಮತ್ತೇನು ಹೇಳ್ತಾರ? ಮಾತಿನ ಹರಿಯ ಬಿಟ್ಟಿರಬೇಕು. ಏನು ಮಾತಾಡಿದ್ರು ಕೂಡ ದೇವರಿಗೆ ಸಂಬಂಧಪಟ್ಟದ್ದೇ ಮಾತಾಡಬೇಕು ಹೊರತಾಗಿ ಪ್ರಾಪಂಚಿಕ ವಿಷಯಗಳನ್ನು ಮಾತಾಡಬಾರ್ದು. ಬೆಳೀತು, ಮಳೆ ಬರಲಿಲ್ಲ, ಬರಗಾಲ ಬಿತ್ತು, ಹಂಗಾಯಿತು, ಅವೆಲ್ಲ ಆಗ್ಯಾವ. 90 ವರ್ಷ ಬದುಕಿದಿ, ಅಂಥವು ಎಷ್ಟು ಕಷ್ಟಗಳು ಬಂದವೋ, ಎಷ್ಟು ದುಃಖಗಳು ಬಂದವೋ, ಎಷ್ಟು ಸುಖ ಬಂದವೋ, ಸುಮ್ಮನೆ ಇರ್ಬೇಕಷ್ಟೆ, ಮಾತಾಡೋಕ್ಕಾಗಲ್ಲ. ಮತ್ತೊಂದು ಹೇಳ್ತಾರ, ಹಿರಿದ ಅಶನವನ್ನು ಬಿಟ್ಟಿರಬೇಕು. ಅಶನ ಅಂದ್ರೆ ಅನ್ನ, ಅಶನ ಅಂದರೆ ಆಹಾರ. ನಾವೇನು ದಿನ ಉಣ್ತೀವಲ್ಲ, 1 ಸಲ 2 ಸಲ 3 ಸಲ 4 ಸಲ ಉಣ್ತೀವಿಲ್ಲ.
ಒಬ್ಬೊಬ್ಬರು ತಾಟ ಕೈಯಾಗ ಇದ್ದದ್ದು ಹಾಗೆ ಇರ್ತದೆ. ತಿನ್ನ ಬಾಯಿ ಅಂದ್ರೆ ಮನೇನ ಕಸದ ಬುಟ್ಟಿ ಅಂತ ತಿಳ್ಕೊಂಡಾರ ಭಾಳ ಮಂದಿ. ಹಾಕದೆ 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 ಅದಲ್ಲ. ಹಿರಿದಶನವನ್ನು ಬಿಟ್ಟಿರಬೇಕು. ಊಟ ಮಾಡೋದನ್ನು ಯಾವಾಗ ದೇವಿ ಪೂಜೆಯನ್ನು ಮಾಡಿ ಮಾಡಿ 10-20 ವರ್ಷ ಆದಮೇಲೆ ವಿರಕ್ತಿ ಬರಬೇಕು. ಜನಗಳ ಪರಿಚಯ ಇರಬಾರದು. ಮಾತಿನ ಹರಿಯನ್ನು ಬಿಟ್ಟಿರಬೇಕು. ಅನ್ನದ ಆಹಾರವನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಹಿಂಗೆ ಅನ್ಬೇಡ್ರಿ, ಯಾಕೆ ನಿಮ್ಮಪ್ಪನ ಮನೇದು ಏನಾರ ನಾವು ತಿಂತೀವೇನು ಅಂತಾರೆ. ಯಾರಪ್ಪಂದಾರ ತಿನ್ನಿರಿ, ತಿನ್ನೋದು ಕಡಿಮೆ ಮಾಡಿರಿ. ಯಾರಪ್ಪನ ತಿಂದ್ರೂ ಕೆಡುವುದು ನಮ್ಮ ಆರೋಗ್ಯವೇ ಅಂತ ಗೊತ್ತಿರಬೇಕಷ್ಟೆ. ಯಾರೋ ಒಬ್ರು ಗುರುಗಳು ಬಲ್ಲಿ ಒಬ್ಬ ಹೆಣ್ಮಗಳು ಬಂದಿದ್ಲಂತ. ಯಪ್ಪ ತಿರುಗಾಡ್ಲಕ್ಕೆ ಬರೋವಲ್ದು, ಕಾಲು ಬ್ಯಾನಾಗ್ಯದ, ದೇಹ ದಪ್ಪಾಗ್ಯದ, ಹೆಂಗೆ ಮಾಡ್ಲಿಲ್ಲಂತ. ಈ ಗುರುಗಳು ಬಲ್ಲಿ ಇಂತಿಂಥ ಸಮಸ್ಯೆ ತೊಗೊಂಡು ಬರ್ತಾರೆ ರೀ ಹೆಣ್ಮಕ್ಳು. ನಮ್ಮಲ್ಲಿ ಏನೂ ಜಾದೂ ಇರಂಗಿಲ್ಲ, ನಮ್ಮ ಕೈಯಾಗ ಏನೂ ಇರಂಗಿಲ್ಲ. ಆದ್ರೆ ನೀವೇನಾರ ಕೇಳಿದ್ರೆ ನಾವೇನಾರ ಕೊಟ್ಟರು ಕೂಡ ಯವ್ವ ಇವ್ರು ಬಂದು ಹಿಂಗೆ ಕೇಳ್ಯಾರ, ಇವ್ರಿಗೆ ಏನು ಹೇಳ್ತದೆ ನಾವು ನೀವು ಸೀದಾ ಆ ಫೈಲ್ ಆ ಕಡೆ ಕಳಿಸ್ಬಿಡ್ತೀವಿ. ತಾಯಿ ಇಲ್ಲಿ ನಮ್ಮ ತಲೆ ಮೇಲೆ ಇಟ್ಕೊಂಡು ಕುಂದ್ರಬೋದು. ಹಾಂ, ಹಂಗೆ ಒಬ್ಬ ಹೆಣ್ಮಗಳು ನಮ್ಮ ಮಠಕ್ಕೆ ಬಂದಿದ್ಲು. ಯಪ್ಪ ನಮ್ಮ ಎಮ್ಮೆ ಹಾಲೇ ಕೊಡೋವಲ್ದು ದೊಡ್ಡ ಅಯ್ಯಪ್ಪ. ಗುರುಗಳು ಏನು ಮಾಡ್ಬೇಕು ಹೇಳ್ರಿ, ನೀವೇ ಹೇಳ್ರಿ. ಹಾಂ, ಕೊಡ್ತದೆ ತಗೋರವ. ಎಷ್ಟು ವರ್ಷ ಆಯ್ತು ಇದಂತ ಕೇಳಿದೆ. ಯಪ್ಪ 4 ವರ್ಷ ಆಯಿತು. 4 ವರ್ಷ ತನಕ ಹಾಲು ಕೊಟ್ಟರು ಈಕಿಗೆ ತೃಪ್ತಿ ಇಲ್ಲ, ಇನ್ನೂ ಕೊಡಲಿ ಅಂತಂದ್ರೆ ಯಾವ ಗುರುಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಅದ? ಅದಕ್ಕೆ ಯಾವಾಗಲೂ ಕೂಡ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಒಬ್ಬ ಹೆಣ್ಮಗಳು ಬಂದು ಭಾಳ ದಪ್ಪಾಗಿನಪ್ಪ, ಹೆಂಗೆ ಮಾಡಲಿ, ನನಗೆ ಮೇಲ ಆರೋಗ್ಯ ಕೆಡ್ತಂದ್ರೆ ಗುರುಗಳಿಗೆ ಗೊತ್ತಾಯ್ತು ಇದು ಮನಸ್ಸಿಗೆ ಬಂದಂಗೆ ತಿಂದದ, ಬಾಯಿ ಅಂದ್ರೆ ಮುಸುರಿಗೆ ಅಡಿಗೆ ಮಾಡ್ಕೊಂಡದಂತ ಗೊತ್ತಾಗಿ ಅವ್ರು ಒಂದು ಭಾಳ ಚಂದ ಹೇಳಿದ್ರು ಒಂದು ಮಾತು. ತುತ್ತು ಕಡಿಮೆ ಮಾಡ್ಯವ್ವ ಅಂದರು. ಬರ್ಬರಿ ಕೇಳ್ರಿ, ಇದು ಭಾಳ ಮಜಾ ಅದದು. ಯವ್ವ ಸ್ವಲ್ಪ ತುತ್ತು ಕಡಿಮೆ ಮಾಡು ಅಂದರು. ಅಂದ್ರೆ ಅರ್ಥ ಏನು? ಇಲ್ಲಿದ್ದರೆ ನಿಮ್ಗೆಲ್ಲರಿಗೂ ಗೊತ್ತಾಗ ತುತ್ತು ಕಡಿಮೆ ಮಾಡೋದ್ರೆ ಏನು? ಸ್ವಲ್ಪ ಊಟ ಸೈಲೆಂಟ್ ಇರ್ಬೇಕಂದ್ರೆ ಒಟ್ಟು ಉತ್ತರ ಕೊಡೋಂಗಿಲ್ಲ ನೀವು. ತುತ್ತು ಕಡಿಮೆ ಮಾಡೋದಂದ್ರೆ ಒಟ್ಟು ಜರ ಆಹಾರ ಕಡಿಮೆ ಮಾಡು. ಮುಂಜಾನೆ ಅವಲಕ್ಕಿ ಇಷ್ಟು ತಿಂತಿದ್ದಂದ್ರೆ ಇಷ್ಟೇ ತಿನ್ನು. 4 ರೊಟ್ಟಿ ಉಣಕ್ಕೆ 2 ರೊಟ್ಟಿ ಉಣು ಅಂದಂಗೆ ಅಷ್ಟೇ, ಮತ್ತೊಂದು ಏನಿಲ್ಲ. ರಾತ್ರಿ ಊಟ ಬಿಟ್ಟರೆ ಭಾಳ ಬೆಸ್ಟ್. ಅದಕ್ಕೆ 30 ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವ ಹೊತ್ಕೊಂಡು ಹೋಗಿ. ಅದಕ್ಕೆ 4 ಮಂದಿ ಬೇಕು. ಅದಕ್ಕೆ ಯಾಕೆ 4 ಹೊತ್ತು ಉಂಡನವ. ಜರ ತುತ್ತು ಕಡಿಮೆ ಮಾಡೋದು. ಯಪ್ಪ ಆಯ್ತಪ್ಪ, ನಿನ್ನ ಮಾತು ಹೆಂಗೆ ಮೀರ ಕಡ್ಕೊಳ್ಳೋ ಪೂಜಾರಿ ಹೇಳಿದ್ರೆ ಸುಮ್ಮನೆ ಬರ್ತದೆ. ಆಯ್ತಪ್ಪ ತುತ್ತು ಕಡಿಮೆ ಮಾಡ್ತೀನಿ ನಾಳೆ ನಾನು. ಆಕಿದೊಂದು ನಿಯಮ ಇತ್ತು ಮನ್ಯಾಗ. ನಿಯಮ ಅಂದ್ರೆ ಗೊತ್ತಲ್ಲ, ಮನೆಗೆ ನಿಯಮ ಇರ್ತಾವಲ್ಲ. ಏನಂದ್ರೆ ಆಕಿ ಏನು ಮಾಡಿದ್ರು ಒಂದು ಸೇರು ಮಾಡ್ತಿದ್ಲು, ಒಬ್ಬಕ್ಕಿನೇ ತಿಂತಿದ್ಲು. ಒಂದು ಸೇರು ಬ್ಯಾಳಿಗೆ ಹಾಕಿಲ್ಲ ಅಂತ ಇಟ್ಕೋರಿ. ಅದ್ರ ಎಷ್ಟು ಕಡುಬು ಆಗ್ತಾವ ನನಗೆ ಗೊತ್ತಿಲ್ಲ. 25 ಕಡುಬು ಆಗ್ತಾವಂದ್ರೆ 25 ಆಕಿನೇ ತಿಂತಿದ್ಲು. ಗುರುಗಳು ಏನು ಹೇಳ್ಯಾರ? ತುತ್ತು ಕಡಿಮೆ ಮಾಡೋದು. ಮರುದಿವ್ಸ ಏನು ಮಾಡಿದ್ಲು? ಮತ್ತೆ ಒಂದು ಸೇರು ಬ್ಯಾಳಿಗೆ ಹಾಕಿದ್ಲು, 24 ತುತ್ತು ಮಾಡಿದ್ಲು. ಅದ್ರ ಮರುದಿವ್ಸ ಮತ್ತೆ ಒಂದು ಸೇರು ಬ್ಯಾಳಿಗೆ ಹಾಕಿದ್ಲು, 23 ತುತ್ತು ಮಾಡಿದ್ಲು. ಕಡುಬಿನ ಸೈಜ್ ದೊಡ್ಡ ಆಲಕತ್ತವ, ಸೇರು ಬ್ಯಾಳೆ ಹಂಗೆ ಅದ. ಇದು ತಿಳ್ಕೊರಿ, ತಿಳಿತದ? ಸೇರಿಗೆ ಹಾಕಕ್ಕಿನೇ, ಸೇರಿಗೆ ಎಷ್ಟು ಬೆಲ್ಲ ಹಾಕ್ಬೇಕಷ್ಟು ಹಾಕಕ್ಕಿನೇ 25 ಕಡುಬು, 24 ಕಡುಬು, 23 ಕಡುಬು, 22 ಕಡುಬು, 21 ಕಡುಬು, 20 ಕಡುಬು, 19, 18 ಹೆಂಗೆ ತುತ್ತಲ್ಲ, ಹೆಂಗೆ ದಿನಗಳು ಕಡಿಮೆ ಹಾಕೋದು ಬಂದವಲ್ಲ. ಕಡುಬಿನ ಸೈಜು ದೊಡ್ಡ ಹಾಕೋದು ಬಂದು 10ಕ್ಕೆ ಬಂದಾಗ ಏನಾಯಿತು? ದೊಡ್ಡ 4 ಕಡುಬು ಆದವು. ಹೆಂಗೆ ತಿನ್ನಲಾಕೆ ಹುಟ್ಟಿತ್ತದು. ಕಡೆಗೆ ಎಲ್ಲಿಗೆ ಬಂತಂದ್ರೆ 10, 9, 8, 7, 6, 5, 4, 3, 2, 1 ಬಂತು. ಸೇರು ಬ್ಯಾಳಿಗೆ ಹಾಕಿದ್ಲು, ಒಂದೇ ಕಡುಬು ಮಾಡಿದ್ಲು. ತುತ್ತು ಕಡಿಮೆ ಮಾಡಲಿಕ್ಕೆ ಅದು ಹೆಂಗೆ ಹೋಗ್ಬೇಕು ಹೊಟ್ಟೆಗೆ? 4 ಮಂದಿನ ಕರೆದ್ಲು. ಯಪ್ಪ ಇದನ್ನು ಒತ್ತರು ಯಪ್ಪ ನನ್ನ ಬಾಯಾಗ. ಅವ್ರಂದ್ರು ಇದು ಚಲೋದೊಂದು ದೊಡ್ಡ ಹೆಗ್ಗಣ ಮರಿ ಇದ್ದಂಗೆ ಅದ ಕಡುಬು, ಹೆಂಗೆ ತಿನ್ಸೋದು? ಇಲ್ಲ ಗುರುಗಳು ತುತ್ತು ಕಡಿಮೆ ಮಾಡಂತಂದಾರ, ಅದಕ್ಕೆ ನಾ ತುತ್ತು ಕಡಿಮೆ ಮಾಡಿ ನಾ ಏನು ಮಾಡಲಿ ಅಂದಕ್ಕೆ 25 ಇದ್ದದ್ದು 1ಕ್ಕೆ ಬಂದದಂದ್ಮೇಲೆ ದೊಡ್ಡದು ಆಗದೆ. ಆ ಗುರು ಕೇಳು, ಅವ ಏನು ಹೇಳೋಣ, ಅವ ಹೇಳ್ದಂಗೆ ಮಾಡಿನಂತಳಂತ ಮತ್ತಕ್ಕೆ.
ಕಡೆಗೆ 5-6 ಮಂದಿ ಕೂಡ ಒತ್ತಿದ್ರು, ಹೊರಗೆ ಬಂತು ಹೊರತಾಗಿ ಆ ಕಡುಬು ಬಾಯಾಗ ಹೋಗಲಿಲ್ಲ. ಅರ್ಧ ಒಳಗೆ ಹೋಗ್ಯದ, ಅರ್ಧ ಹೊರಗೆ ಹೋಗ್ಯದ. ಗುರುಗಳನ್ನ ಕರೀರೋ ಯಪ್ಪ ಅಂತ ಕರ್ಮಿರ್ಬೇಕು. ಗುರು ನೀವೇನೋ ಹೇಳಿರಂತಾಕಿ ಸಾಯ್ಲಕತ್ತ ನೋಡ್ರಿ, ಒಳಗೆ ಆ ಕಡೆ ಹೊರಗೆ, ಆ ಕಡೆ ಜೀವ, ಆ ಕಡೆ ಈ ಕಡೆ ಜೀವ. ಗುರು ಎಲ್ಲಿ ತನ್ನ ಮೇಲೆ ಮರಡ್ರ ಕೇಸ್ ಬರ್ತಂತ ಗುರು ಬಂದ ನೋಡ್ತಾನ, ಅರ್ಧ ಕಡುಬು ಹೊರಗದ, ಅರ್ಧ ಕಡುಬು ಇಲ್ಲಿಗೆ ಬಂದವು. ಮೊದಲು ಕಡುಬು ಹೊರಗೆ ತೆಗಿರಂತ ಗುರು ತೆಗೆದ್ರು. ಏನು ಮಾಡಿದೆವು ಯಪ್ಪ ನೀ ತುತ್ತು ಕಡಿಮೆ ಮಾಡ್ಯಾನ, ಮತ್ತು ತುತ್ತು ಕಡಿಮೆ ಮಾಡಿ. ಇಲ್ಲ ಸೇರು ಬೇಳೆ ಹಾಕಂಗೆ ಹಾಕಿನಿ, ಹಿಂಗೆ ತುತ್ತು ಕಡಿಮೆ ಮಾಡಿದ್ರೆ ನಮ್ಮ ಗತಿ ಏನಾದೀತು. ಅದಕ್ಕೆ ಹಿರಿದಶನವನ್ನು ಬಿಟ್ಟಿರಬೇಕು. ಒಂದು ರಾತ್ರಿ ನಮಗೆ ಊಟ ತಪ್ಪಿದ್ರೆ ನಮ್ಮ ಗತಿ ಏನಾಗ್ತದೆ ಗೊತ್ತಾ ನಿಮ್ಗೆ? ಅಕಸ್ಮಾತ್ ಹೆಣ್ಮಕ್ಳು ನನಗೆ ಯಾಕೋ ಭಾಳ ಬೇಸರ ಬಂದಿತ್ರಿ, ಇವತ್ತು ಅಡಿಗೆ ಮಾಡಿಲ್ಲ ಅಂದರೆ ಇವ ಸಾಕ್ಷಾತ್ ಚಂಡ ಮುಂಡಾದಂಗೆ ಆಗ್ತಾನೆ. ಅಲ್ಲ, ಸ್ವಲ್ಪ ಆಹಾರ, ಮಿತಾಹಾರವನ್ನು ತೆಗೆದುಕೊಳ್ಬೇಕಂತ. ಅದಕ್ಕೆ ನಾವು ವಿರತಿ ಬಲಿಯಲಿ ಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು. ಈ ಪ್ರಕಾರವಾಗಿ ನಡೀತು. ನೆನೆಯಬೇಕು ದೇವಿಯನು. ಹೆಂಗೆ ನೆನೆಬೇಕಂದ್ರೆ ಕುಂತ್ರ, ಎದ್ರ, ನಿಂತ್ರ, ಮಲಗಿದ್ರ, ಸಪ್ತ ಅವಸ್ಥೆಗಳಲ್ಲಿ 3 ಅವಸ್ಥೆಗಳು ನೆನೆಯಬೇಕು. ಮಲಗಿ ನೆನೆಯಲೇಬೇಕು ದೇವಿಯ, ಕುಳಿತು ನೆನೆಯಲೇಬೇಕು. ಮಲಗಿ ನೆನೆಯಲೇಬೇಕು ದೇವಿಯ, ಕುಳಿತು ನೆನೆಯಲೇಬೇಕು, ಮತ್ತೆ ನಿಂತು ನೆನೆಯಲೇಬೇಕು. ನೆನೆಯುತ್ತಿರಬೇಕು. ಒಲವಿನಲ್ಲಿ ಮಾತುಗಳನ್ನಾಡುತ್ತಾ ಒಲಿದು ನೆನೆಯಲೇಬೇಕು. ಈ ಪರಿ ಹಲವು ಕಾಲಿರಬೇಕು, ಕಂಗಳ ಮುಚ್ಚಿತಾನೆಂದ. ಈ ಪ್ರಕಾರ ಎಂದು ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಬೇಕು. ಆಗ ದೇವಿ ಕರುವ ಬಿಟ್ಟು ಅಡವಿಯಲ್ಲಿ ಬರುವ ತಾಯಿಯಂತೆ ಬರ್ತಾಳಂತ ಹುಡ್ಕೊಂಡು. ಕರುವನ್ನು ಬಿಟ್ಟು ಮುಂದೆ ಹೋಗಾಗ ಯಾವತ್ತೂ ಕೂಡ ಗೊತ್ತಿರಲಿ, ತಾಯಿ ಆಕಳ ಏನು ಮಾಡ್ತದಂತಂದ್ರೆ ಕರುವನ್ನು ಮುಂದೆ ಬಿಟ್ಟು ಹಿಂದಿರ್ತದೆ. ತಾನು ಮುಂದೆ ಹೋಗಿ ಕರುವನ್ನು ಬಿಡಂಗಿಲ್ಲ. ಹಾಗೆ ತನ್ನ ಭಕ್ತನನ್ನು ಮುಂದಿಟ್ಟುಕೊಂಡು ಆ ತಾಯಿ ಹಿಂದಿಂದ ಬರ್ತಾಳ. ಕರುಳನೇ ವರಿಸುತ್ತ ಬೇಡಿ ವರವನೀವನೆಂದು ಬರುವಳು. ಆಶೆ ಇಲ್ಲದೆ ಭಜಿಸಿದವನಿಗೆ, ಯಾವುದೂ ಮನಸ್ಸಿನಲ್ಲಿ ಆಸೆ ಇರಲಾರ್ದಂಗೆ ದೇವಿಯ ಧ್ಯಾನವನ್ನು ಮಾಡಬೇಕು. ಇದು ನಮ್ಮ ಕಡೆಯಿಂದ, ನನ್ನ ಕಡೆಯಿಂದ, ನಿಮ್ಮ ಕಡೆಯಿಂದ ಇದು ಸಾಧ್ಯ ಇಲ್ಲ. ಅಲ್ಲಿ ಮುಂದೆ ನಿಂತು ನಮಸ್ಕಾರ ಮಾಡಬೇಕಾದ್ರೆ ನಾ ಏನಾರ ಬೇಡವನೇ. ಆಸೆ ಇಲ್ಲದೆ ಭಜಿಸಿದವನಿಗೆ ಏಸು ಹೇಳಲಿ ದಾಸಿಯಾಗ, ಅಂಥವನಿಗೆ ಆಕೆ ದಾಸಿ ಆಗ್ತಾಳಂತ. ಅವ್ರ ಮನೆಗೆ ಕಸ ಬಡಿತಾಳಂತ ತಾಯಿ ಹೇಳ್ತಾರೆ ಅಲ್ಲಿ. ಆಸೆ ಇಲ್ಲದೆ ಯಾರು ದೇವಿಯ ಭಕ್ತಿಯನ್ನು ಮಾಡ್ತಾರಲ್ಲ ಅವ್ರ ಮನೆಯ ಕಸ ಹೊಡಿತಾಳ, ಅವ್ರ ಮನೆಗೆ ನೀರು ತಂದು ಹಾಕ್ತಾಳ. ದೇವಿ ಕಾದಿಹಳವನನು ತನ್ನಯ ದೇವರೆಂದೇ ನೋಡುವಳು. ಅಂಥ ಭಕ್ತನನ್ನ ತನ್ನ ಮನಿ ದೇವರು ನೋಡ್ದಂಗೆ ನೋಡ್ತಾಳ. ನಾವು ಹೆಂಗೆ ನಮ್ಮ ಮನಿ ದೇವ್ರು ನೋಡ್ತೀವಲ್ಲ ಹಂಗೆ ನೋಡ್ತಾಳಂತ. ಜೀವವಿಟ್ಟು ಹೊಳವನ ಮೇಲೆಯು, ಅವನ ಮೇಲೆ ಜೀವನ ಇಟ್ಟಿರ್ತಾಳಂತಕಿ. ಸಾವಳವನಿಗೆ ಮೇಲೆ ಬಿದ್ದೆ ಓವಿ ಎನ್ನಯ ಚಿಂತಾಮಣಿ ಎಂದೆಂಬಳೆಯಾಗೇ. ಕಾಲಿಗೆ ಮುಳ್ಳು ನಟ್ರ ದೇವಿ ಬಂದು ಅವನ ಕಾಲು ಹಿಡಿದು ಮುಳ್ಳು ತೆಗಿತಾಳಂತ. ಬಿಸಿಲಿದ್ರ ಛತ್ರಿ ಹಿಡಿತಾಳ. ಭೂಕಂಪ ಆದ್ರೆ ಭೂಮಿಯನ್ನು ನಡಗಿಸದಂಗೆ ನಿಂದಿರ್ತಾಳಂತ. ಇಷ್ಟು ಪರಿಯಾಗಿ ತನ್ನ ಭಕ್ತನ ರಕ್ಷಣೆಯನ್ನು ಮಾಡ್ತಾಳ. ಮರಗುವಳು ಕಲ್ಲು ಮುಳ್ಳು ತಾಗಿದರೆ ಆಹಾ ತಗುಲಿದವು. ನನ್ನ ಭಕ್ತನಿಗೆ ಕಾಲಿಗೆ ಮುಳ್ಳು ಅಟ್ಟದಂತೆ ತಿಳ್ಕೊಂಡು ತನ್ನ ಮೈ ಮೇಲೆ ಅರಿವಿಲ್ಲದಂತೆ ಬಂದು ಅವನ ಕಾಲು ಹಿಡಿದ ಕಾಲಿನ ಮುಳ್ಳು ತೆಗಿತಾಳಂತ. ಆ ತಾಯಿಯ ಕೃಪೆ ಎಷ್ಟಿದೆ ನಮ್ಮ ಮೇಲೆ. ನೊಂದರೆ ನೋಯುವಳು, ಬೆಂದರೆ ಬೇಯುವಳು. ನಮ್ಮ ಮನಸ್ಸಿಗೆ ನೋವಾದ್ರೆ ಯಾವ ಪ್ರಕಾರ, ಸಣ್ಣ ಕೂಸು ಇದ್ದಾಗ, 1 ತಿಂಗಳು ಕೂಸಿದ್ದಾಗ ತಾಯಿ ಏನು ಮಾಡ್ತಾಳೆ, ಆಕಿ ಬಿಸಿ ನೀರು ಕುಡಿದ್ರೆ ಅದಕ್ಕೆ ಹೀಟ್ ಆಗ್ತದೆ. ಆಕಿ ತಣ್ಣೀರು ಫ್ರಿಜ್ಜಿನ ನೀರು ಬಾಣಂತಿಯರು ಕುಡಿದ್ರೆ ಏನಾಗ್ತಂದ್ರೆ ಕೂಸಿಗೆ ನೆಗಡಿ ಆಗ್ತದೆ. ಹಂಗೆ ಕೂಸಿಗೆ ಏನಾದರೂ ಕೂಡ ಅದು ತಾಯಿಯ ಮನಸ್ಸಿಗೆ ನೋವಾಗ್ತದೆ. ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಸೆರಗಿನಲ್ಲಿ. ಯೋಗಿಗೆ ನಿದ್ದೆ ಬಂದ್ರೆ ತನ್ನ ಸೀರೆಯ ಸೆರಗಿನಿಂದ ಅವನಿಗೆ ಗಾಳಿ ಹಾಕ್ತಾಳಂತ ತಾಯಿ. ಇಲ್ಲ ವಿಧಿ ನಿಷೇಧಗಳು. ಸಮಯ ಬಹಳ ಕಡಿಮೆ ಅದ, ವಿಷಯ ಬಹಳ ಅದ. ಗಡಿಗೆ ದೊಡ್ಡದದ, ಚಮಚ ಸಣ್ಣದದ. ಹೆಂಗೆ ಮಾಡಲಿ? ಗಡಿಗೆ ದೊಡ್ಡದದ, ಚಮಚ ಸಣ್ಣದದ. ಇರಲಿ, ಜಾತಿ ಭೇದಗಳಿಲ್ಲ. ಆ ಹಂತಕ್ಕೆ ಮುಟ್ಟಿದ ಮೇಲೆ ಅವನಿಗೆ ಜಾತಿ ಭೇದಗಳಿಲ್ಲ, ಮಡಿ ಮೈಲಿಗೆ ಇಲ್ಲ, ಸೂತಕವಿಲ್ಲ, ಸ್ನಾನವಿಲ್ಲ, ಜಪವಿಲ್ಲ, ಪೂಜೆ ಇಲ್ಲ. ಸ್ನಾನವಿಲ್ಲ. ಇದಕ್ಕೆ ಉದಾಹರಣೆ ಯಾರು ಅಂತ ಕೇಳಿದ್ರೆ ಅಬ್ಬೆ ತುಮಕೂರಿನಲ್ಲಿ ವಿಶ್ವಾರಾಧ್ಯರಂತ ಆಗಿ ಹೋದರು.
ದೇವಿಯನ್ನು ಪೂಜೆ ಮಾಡಿ ಪ್ರತ್ಯಕ್ಷ ಮಾಡಿಕೊಂಡಿರ್ತಕ್ಕಂಥ ಶರಣರು ಕಡಿಗೆ ಅವರು ಸ್ನಾನ ಬಿಟ್ಟರು, ಜಪ ಬಿಟ್ಟರು, ಮಡಿ ಬಿಟ್ಟರು, ಮೈಲಿಗೆ ಬಿಟ್ಟರು, ಸೂತಕ್ಕೆ ಬಿಟ್ಟು ಎಲ್ಲ ಬಿಟ್ಟರು, ತಿಪ್ಪಿ ಮೇಲೆ ಮಲ್ಕೊಂತಿದ್ರಂತ. ನಮ್ಮ ತಂದೆಯವರು, ನಮ್ಮ ಪೂಜ್ಯ ತಂದೆಯವರು ಅವರು ದರ್ಶನ ಮಾಡಿ ಬಂದಾರ. ಹೋದ್ರಂತ ಹೋಗಿ ಆ ಕಡೆ ಮಾರಾಗ ಬರೇ ಬತ್ತಲೆ ಮಲ್ಕೊಂಡಿದ್ರಂತ, ಮೈ ಮ್ಯಾಲ ಒಂದು ನೂಲು ಎಳೆಯ್ತಿದ್ದಿಲ್ಲಂತ. ಇವರು ಅಂಜ್ಕೋತ ಹೋಗಿ ಯಪ್ಪ ಅಂತಂದ್ರೆ ಹಿಂದಕ್ಕೆ ತಿರಿ ಹಿಂಗೆ ನೋಡಿ ಮತ್ತೆ ಮಕ್ಕೊಂಡ್ಬಿಟ್ರಂತ. ಇವರೇನೋ ಒಂದಿಷ್ಟು ಪೇಡ ತೊಗೊಂಡು ಹೋಗಿದ್ರಂತ, ಒಂದಿಷ್ಟು ತೊಗೊಂಡು ತಾವೊಂದಿಷ್ಟು ತೊಗೊಂಡು ಎಲ್ಲರಿಗೆ ಕೊಡಪ್ಪ ಅಂದ್ರಂತ. ಅಂದರೆ ಅವರಿಗೆ ಮಡಿ ಇರಂಗಿಲ್ಲ, ಮೈಲಿಗೆ ಸುಡು ನೀರು ಹಾಕಿದರೂ ಕೂಡ ಮೈ ಮೇಲೆ ಗುಳ್ಳಿ ಬರೋದಿಲ್ಲ, ತಣ್ಣೀರು ಹಾಕಿದರೆ ಚಳಿ ಆಗೋದಿಲ್ಲ, ಸ್ನಾನಗಳಿರೋದಿಲ್ಲ, ವಾಸನೆ ಬರೋದಿಲ್ಲ, ಮೈಲಿಗೆ ಇರೋದಿಲ್ಲ, ಮೂತ್ರ ವಿಸರ್ಜನೆ ಇರೋದಿಲ್ಲ, ಮಲ ವಿಸರ್ಜನೆ ಇರೋದಿಲ್ಲ. ಎಂಥ ಸ್ಥಿತಿ ಬರ್ತದೆ. ಯಾಕಂದ್ರೆ ಎಲ್ಲವೂ ಕೂಡ ದೇವಿಯಲ್ಲಿ ಒಂದಾಗಿರ್ತಾನೆ. ಉಣ್ಣು ದೇವಿ ಎಂಬನೊಬ್ಬನು, ನಾನೇ ದೇವಿ ಎನ್ನುವನು. ಒಂದ್ಸಲ ನೀನು ಉಣ್ಣಂತಾನ, ಒಂದ್ಸಲ ನಾನೇ ದೇವಿ ನನಗೆ ಉಣ್ಸಂತಾನ. ಇಚ್ಛೆ ಬಂದ ಸ್ಥಳಗಳಲ್ಲಿ ಓಡಾಡ್ತಾನ. ಕಡೆಗೆ ಏನಾಗ್ತಂದ್ರೆ ನಿಂತ ಸ್ಥಳವೇ ಕಾಶಿ ಕ್ಷೇತ್ರವು. ಇಂಥ ಭಕ್ತ ಹೋಗಿ ಎಲ್ಲಿ ನಿಂದಿರ್ತಾನ ಅದು ಏನಾಗ್ತಂದ್ರೆ ಕಾಶಿ ಕ್ಷೇತ್ರ ಆಗ್ತದೆ. ಹಾಗೆ ಅವ ಹೆಂಗೆ ಐಕ್ಯ ಆಗ್ತಾನಂದ್ರೆ ಹಾಲಿನೊಳಗೆ ಹಾಲು ಕೂಡಿದಂತೆ, ಕ್ಷೀರದೊಳಗೆ ಕ್ಷೀರಡಗಿದಂದದು, ಕ್ಷೀರದೊಳಗೆ ಕ್ಷೀರಡಗಿದಂದದು, ನೀರೊಳಗೆ ನೀರಡಗಿದಂದದು, ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡಿಕೊಂಡಂತೆ ಪಾರಮಾತ್ಮಕನಾದ ಯೋಗಿ ಸೇರಿಹನು ಪರಿಪೂರ್ಣ ಬ್ರಹ್ಮದೇ. 6 ಯೋಗಕ್ಕೆ ಬೀಳುವರವರೇ ಪುಣ್ಯರಹೋದೆಂದ. ಈ ಪ್ರಕಾರ ಯೋಗಿ ಯೋಗಕ್ಕೆ ಬಿದ್ದು ತನ್ನ ಜನ್ಮವನ್ನು, ಅದಕ್ಕೆ ಮರಣ ಅನ್ನಂಗಿಲ್ಲ, ಗೊತ್ತಿರಲಿ. ಬ್ಯಾರೆದವ್ರು ಸತ್ತ ಅಂತಾರ, ಮತ್ತೇನಂತಾರ ಪ್ರಾಣೇಶ್ ಹೇಳ್ತಾನಲ್ಲ, ಸತ್ತ ಅಂತಾರ, ಗೊಟ್ಟಕ್ಕಂದ ಅಂತಾರ, ಟಿಕೆಟ್ ತೆಗಿಸ್ದ ಅಂತಾರ, ಮತ್ತೇನೇನೋ ಅಂತಾರ. ಆದರೆ ಯೋಗಿಯ ಸಾವು ಅದಕ್ಕೆ ಸಾವು ಅನ್ನಂಗಿಲ್ಲ, ಅದಕ್ಕೆ ಜೀವನ್ ಮುಕ್ತ ಅಂತಕ್ಕಂಥ ಸುಂದರವಾದ ಶಬ್ದ. ಪಾರಮಾರ್ಥಕನಾದ ಯೋಗಿಯು ಸೇರಿಹನು ಪರಿಪೂರ್ಣ ಬ್ರಹ್ಮದೇ. 6 ಯೋಗಕ್ಕೆ ಬೀಳುವರವರೇ ಪುಣ್ಯರಹರೆಂದ. ಈ ಪ್ರಕಾರ ದೇವಿಯ ಚರಿತ್ರೆಯನ್ನು ನೀವು ಕೇಳಿರಿ. ಚಿದಾನಂದ ಅವರು ಬರೆದಾರ. ನಾನು ಹೇಳಿದೆ ಅಂತ ನಾನು ಒಟ್ಟ ಅನ್ನಂಗಿಲ್ಲ. ನಾನು ಏನು ಹೇಳಿದೆ ಆ ತಾಯಿ ನನ್ನಿಂದ ಮಾತಾಡಿಸಿರಬಹುದು. ಅದಕ್ಕೋಸ್ಕರ ಈ ಪುರಾಣದಲ್ಲಿ 11 ದಿವಸಗಳ ಕಾಲ ತಾವೆಲ್ಲ ಬಂದಿರಿ ಅಂದ್ರೆ ಬಂದಿಲ್ಲ, ನಿಮ್ಮ ಸಂಸಾರವನ್ನು ಬಿಟ್ಟು ಇಲ್ಲಿಗೆ ಬಂದಿರಿ. ಅದಕ್ಕೆ ಯಾಕೆ ನೀವು ಪುಣ್ಯವಂತರಂದ್ರೆ ಮನೆ ಕೀಲಿ ಹಾಕಿರೋ ಇಲ್ಲೋ ಗೊತ್ತಿಲ್ಲ, ಒಲೆ ಮೇಲೆ ಏನಿಟ್ಟಿರೋಲ್ಲ ಗೊತ್ತಿಲ್ಲ, ತಿಜೋರಾಗ ಏನಿಟ್ಟಿರೋಲ್ಲ ಗೊತ್ತಿಲ್ಲ, ಎಲ್ಲವನ್ನು ಮರೆತು ಬಂದು ಈ ಪುಣ್ಯಭೂಮಿಯಲ್ಲಿ ಕುಂತಿರಲ್ಲ, ನಿಮ್ಮ ಜನ್ಮ ಸಾರ್ಥಕ ಆಗ್ಯದ. ತುಷ್ಟರಾದರು ಪ್ರಮಥರೆಲ್ಲರೂ ಯಾವಾಗ ದೇವಿಯ ಚರಿತ್ರೆಯನ್ನು ಕೇಳಿ ಎಲ್ಲರೂ ತೃಪ್ತರಾದರು. ತುಷ್ಟರಾದರು ಸಿದ್ಧ ಸಾಧ್ಯರು, ತುಷ್ಟರಾದರು ಕಿನ್ನರರು ಕಿಂಪುರುಷರು, ತುಷ್ಟರಾದರು ಮುನಿಜನರು, ಸಂತುಷ್ಟರಾದರು ಸರ್ವಗಣಗಳು. ತುಷ್ಟಿಯನ್ನು ಬಡುತ್ತಿತ್ತು ಪರಮೇಶ್ವರನ ಆಸ್ಥಾನ. ಆಗ ಭೇರಿ ನಗಾರಿಗಳು ಬಡಿದವು, ಗಂಟ ಜಾಗಟೆಗಳು ಬಡಿದವು. ಪಾರ್ವತಿ ದೇವಿಯನ್ನು ಎಲ್ಲರೂ ನಿಂತು ಪೂಜೆಯನ್ನು ಮಾಡಿದರು. ಸ್ವಲ್ಪ ಮಹೇಶ್, ಇನ್ನೊಂದು 5 ನಿಮಿಷ. ಮಂಗಳಾಯಿತು ಪ್ರಮಥರಿಗೆ, ಮಂಗಳಾಯಿತು ಪ್ರಮಥರಿಗೆ, ಮಹಾಮಂಗಳಾಯಿತು ಸುರಮುನಿಗಳಿಗೆ. ನೋಡ್ರಿ, ದೇವಿ ಪುರಾಣ ಮಂಗಳ ಅನ್ನಕತ್ತಿರಲ್ಲ, ಅದರ ಅರ್ಥ ಹೇಳಕತ್ತೀನಿ ನಾನು. ಊರಿನ ಕಡೆ ಬೆಳೆಬಿಡಿ. ಮಂಗಳಾಯಿತು ಪ್ರಮಥರಿಗೆ, ಮಹಾಮಂಗಳಾಯಿತು ಸುರಮುನಿಗಳಿಗೆ, ಮಂಗಳಾಯಿತು ನಾನಾ ಭುವನಕ್ಕೆ ನಂದಿ ದಶೆಯಿಂದ. ನಂದಿ ಬಂದು ಪಾರ್ವತಿಯ ಚರಿತ್ರೆಯನ್ನು ಹೇಳುವಂಥ ಪರಮಾತ್ಮನ ಕೇಳಿದ ಸಲುವಾಗಿ ಈ ಜಗತ್ತಿಗೆ ಈ ಪುರಾಣ ಸಿಕ್ಕದ. ಅಕಸ್ಮಾತ್ ಅವ ಕೇಳಿದ್ದಿಲ್ಲ ಅಂದ್ರೆ ಶಿವ ಹೇಳ್ತಿದ್ದಿಲ್ಲ, ಈ ಪುರಾಣ ನಮಗೆ ಸಿಗ್ತಿದ್ದಿಲ್ಲ. ನೀವು ಬಂದು ನಮ್ಮ ಮಠಕ್ಕೆ ಬಂದು ಕೇಳಿದ್ರಿ ಅಂತ ತಿಳ್ಕೊಂಡು ನಾನು ಬಂದು ಹೇಳಿದೆ. ಅದಕ್ಕೋಸ್ಕರ ಈ ಚರಿತ್ರೆ ನಮಗೆಲ್ಲರಿಗೂ ಸಿಕ್ಕದ. ಬೆಂಕಿ
ಧೂಪವನ್ನು ಬೆಳಗಿದರು, ದೀಪವನ್ನು ಬೆಳಗಿದರು, ಜಾಗಟೆಯನ್ನು ಬಡಿದರು, ಆರತಿಯನ್ನು ಎತ್ತಿದರು. ಮಂಗಳಾಯಿತು ನಾನ ಭವನಕ್ಕೆ ನಂದಿ ದೆಸೆಯಿಂದ, ಮಂಗಳಾಯಿತು ಕೇಳುವನಿಗೆ, ಮಂಗಳಾಯಿತು ಹೇಳುವನಿಗೆ, ಮಂಗಳಾಯಿತು ಪಾರ್ವತಿ ಸೇರಿದೆಯ ಹೇಳುವನಿಗೆ, ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುವರನ. ಮಂಗಳಾಯಿತು ಪ್ರಮಥರಿಗೆ ಮಹಾಮಂಗಳಾಯಿತು, ಸುರಮುನಿಗಳಿಗೆ ಮಂಗಳಾಯಿತು ನಾನ ಭವನಕ್ಕೆ ನಂದಿ ದೆಸೆಯಿಂದ, ಮಂಗಳವು ಕೇಳುವನಿಗೆ ಹೇಳುವಗೆ, ಮಂಗಳವು ಪಾರ್ವತಿ ಸೇರಿದೆ, ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದಿ. ಇತೀಚಿ ಚಿದಾ ಪ್ರಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಚಿದಾನಂದ ಗುರುವರೇ ಚರಣ ಪದ್ಮದ್ವಿರೇಫ ಚಿದಾನಂದ. ಹೌದು, ಅದು ಬೇರೆ ಕಡೆ ತೆಗೆದುಬಿಡು. ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ಜೀವನ್ ಮುಕ್ತಿರ್ನಾಮ ಅಷ್ಟದಶೋಧ್ಯಾಯ ಸಂಪೂರ್ಣಮಸ್ತು. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ, ಹರ ಹರ ಮಹಾದೇವ ಶಿವ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ, ಹರ ಹರ ಮಹಾದೇವ ಶಿವ. ಪುರಾಣ ಮಂಗಲದ ಒಂದು ಪದ್ಧತಿ ಏನಂದರೆ, ಪುರಾಣ ಮಂಗಲ ಆಗ್ಯದ, ಮುಗೀತೀಗ, ಮಂಗಳಾರತಿ ಮಾಡಿದ್ವಿ. ಆದ್ರೆ ಈ ಊರಿನಲ್ಲಿ ಮತ್ತೆ 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 ಇಂಥ ಮಂಗಳ ಕಾರ್ಯಗಳು ನಡೀತಾ ಇರಬೇಕು, ಇಂಥ ಪುರಾಣಗಳು ನಡೀತಾ ಇರಬೇಕು ಅನ್ನೋಂಥ ಕಾರಣಕ್ಕಾಗಿ ಮತ್ತೊಂದು ಸಲ ಚಾಲು ಮಾಡಬೇಕು ಪದ್ಧತಿ ಅದು. ಅದನ್ನು ಯಾವಾಗ ಚಾಲು ಮಾಡ್ತೀವಿ ಅಂದ್ರೆ, ಈಗ ಒಂದಿಷ್ಟು ಸನ್ಮಾನ ಕಾರ್ಯಕ್ರಮಗಳವ, ಮುಗಿದ ಮೇಲೆ ನಾವೊಂದಿಷ್ಟು ಹೇಳೋದದ, ಪುರಾಣ ಇಲ್ಲ. ಹಂಚಿನಾಳ ಗ್ರಾಮಕ್ಕೆ 11 ದಿವಸಗಳ ಹಿಂದೆ ಬಂದೆ ನಾನು. ಈ ಊರಿನ ಜನ ತೋರಿಸಿರ್ತಕ್ಕಂಥ ಪ್ರೀತಿ, ನೀಡಿರ್ತಕ್ಕಂಥ ಗೌರವ, ಹಾಕಿರ್ತಕ್ಕಂಥ ಆಹಾರ, ಹೊಲಿಸಿರ್ತಕ್ಕಂಥ ಶಾಲನ, ಆ ಭಾರವನ್ನು ಹೊತ್ತುಕೊಂಡೇ ನಾ ಈ ಊರಿಂದ ಹೋಗ್ಬೇಕು ನಾನು. ಬಹುಶಃ ನನಗನ್ನಿಸ್ತದ, ನನ್ನ ಜೀವನದಲ್ಲಿ ಕಡೆ ಉಸಿರಿರೋ ತನಕ ಈ ಊರಿನ ಪ್ರೀತಿಯನ್ನು ನಾನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಕುರಿತು ಈ ಸನ್ಮಾನ ಕಾರ್ಯಕ್ರಮ ಮುಗಿದ ಮೇಲೆ ಈ ಪುರಾಣದ ಬಗ್ಗೆ ಒಂದೆರಡು ಮಾತುಗಳು ನಿಮ್ಗೆ ಹೇಳಬೇಕಾಗಿದೆ. ದಯವಿಟ್ಟು ಈಗ ಸನ್ಮಾನ ಕಾರ್ಯಕ್ರಮ ಮುಗಿದ ಮೇಲೆ ಯಾರೂ ಹೇಳ್ಬೇಡ್ರಿ, ಇದು ಶಿವ ಸಮಯ. ಗಾಳಿ ಬಿಟ್ಟಾಗ ತೋರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ. ಈ ಗಾಳಿ ನಾಳೆಗೆ ನಾಡದ ಬೀಸಂದ್ರೆ ಬೀಸೋದಿಲ್ಲ. ಈ ಪುರಾಣ ಮಂಗಲ ಆಗಿದೆ, ಮಂಗಳಾರತಿ ಆಗಿದೆ. ತದನಂತರ ಸನ್ಮಾನ ಕಾರ್ಯಕ್ರಮದ ಮೇಲೆ ಮತ್ತೊಂದು 5 ಪದ್ಯಗಳು ಚಾಲು ಮಾಡಿದ ಮೇಲೆ ಪೂರ್ತಿ ಮಂಗಳ ಆಗ್ತದೆ. ಅವಾಗ ತಾವು ಹೋಗಲಿಕ್ಕೆ, ಪ್ರಸಾದ ಮಾಡಲಿಕ್ಕೆ ಅನುಮತಿ ಇರ್ತದೆ.